ಭಕ್ತಾಮರ ಸ್ತೋತ್ರದ ಅರ್ಥಗಳು. ಶ್ರೀ ಋಷಭನಾಥದಿಂದ ವರ್ತಮಾನವರೆಗೆ 24 ದಿವಸಗಳವರೆಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಭಕ್ತಾಮರ ಸ್ತೋತ್ರದ ಅರ್ಥಗಳು. 7ನೇ ಶತಮಾನದ ಪ್ರಾರಂಭದ ಕಾಲ ಅಂದರೆ ಕ್ರಿಸ್ತಶಕ 618ರಿಂದ ಜೈನ ಸಂಪ್ರದಾಯದಲ್ಲಿ ಭಕ್ತಾಮರ ಸ್ತೋತ್ರವು ಶ್ರೇಷ್ಠ ಮುಖ್ಯ ಗೌರವದ ಸ್ಥಾನವನ್ನು ಪಡೆದುಕೊಂಡು ಕೋಟ್ಯಾಂತರ ಜೀವಗಳಿಗೆ ಉಪಕಾರ ಮಾಡಿ ಇದರ ರಚಯಿತ ಆಚಾರ್ಯ ಶ್ರೀ ಮಾನತುಂಗರು ತ್ರಿಲೋಕ ಆರಾಧ್ಯ ಭಗವಾನ್ ಶ್ರೀ ಋಷಭನಾಥರ ಗುಣಗಳ ಸ್ತುತಿಯನ್ನು ಮಾಡುವ ಈ ಸ್ತೋತ್ರಗಳ ಆದಿಯಲ್ಲಿ ಭಕ್ತಾಮರ ಶಬ್ದವನ್ನು ಪ್ರಯೋಗಿಸಿದ ಕಾರಣದಿಂದ ಇದು ಭಕ್ತಾಮರ ಸ್ತೋತ್ರ ಎಂಬ ಸಾರ್ಥಕ ಹೆಸರನ್ನು ಪಡೆದಿದೆ. ಜಿನಭಕ್ತಿಯಿಂದ ಆತ್ಮರಕ್ಷಣೆ, ಪಾಪ ಕರ್ಮಗಳ ನಾಶ ಮತ್ತು ಪುಣ್ಯ ಕರ್ಮಗಳ ವೃದ್ಧಿ, ಆತ್ಮ ಉದ್ಧಾರದ ಮಾರ್ಗ ಇವು ಎಲ್ಲ ಭಕ್ತಿಯ ಮೂಲಕವೇ ಪ್ರಾರಂಭವಾಗುತ್ತವೆ. ಕಾಶಿ ನಿವಾಸಿಗಳಾದ ಧನದೇವ ಎಂಬ ಉತ್ತಮರಿಗೆ ಸತ್ಪುತ್ರರಾಗಿ ಜನಿಸಿ ಶ್ರೀ ವಸುನಂದಿ ಆಚಾರ್ಯರಿಂದ ಜಿನದೀಕ್ಷೆ ಸ್ವೀಕರಿಸಿದರು ಶ್ರೀ ಮಾನತುಂಗಾಚಾರ್ಯ. ಕ್ರಿಸ್ತಶಕ 608ರ ಸಮಯದಲ್ಲಿ ಮಾಲವ ದೇಶದ ರಾಜನಾದ ಹರ್ಷವರ್ಧನನು ಜೈನ ಮುನಿಗಳ ತಪಃ ಶಕ್ತಿಯನ್ನು ಪರೀಕ್ಷಿಸಲು ಶ್ರೀ ಮಾನತುಂಗಾಚಾರ್ಯರನ್ನು ಕಬ್ಬಿಣದ ಸಂಕೋಲೆಗಳಿಂದ ಕಟ್ಟಿ ಬಂದಿಗ್ರಹದ ಒಳಗೆ ಹಾಕಿಸಿದರು. ಆಗ ಮಾನತುಂಗಾಚಾರ್ಯರು ಭಕ್ತಾಮರ ಸ್ತೋತ್ರ ಕಾವ್ಯ ಗ್ರಂಥವನ್ನು ರಚಿಸಿ ಶ್ರೀ ವೇದರಾಗ ಜಿನೇಶ್ವರನ ಭಕ್ತಿಯಲ್ಲಿ ಅಡಗಿರುವ ಮಹಾಶಕ್ತಿಯನ್ನು ಪ್ರಕಟಪಡಿಸಿ ಬಂಧನದಿಂದ ಮುಕ್ತರಾದರು. ಇದರಿಂದ ಪ್ರಭಾವಿತರಾದ ರಾಜ, ಮಂತ್ರಿ, ಮಂತ್ರವಾದಿಗಳು, ಪ್ರಜೆಗಳು ಶ್ರೀ ಮಾನತುಂಗಾಚಾರ್ಯರಿಗೆ ಶರಣಾಗಿ ಜಿನ ಧರ್ಮವನ್ನು ಸ್ವೀಕಾರ ಮಾಡಿದರು. ಸಾವಿರಾರು ವರ್ಷಗಳಿಂದ ತನ್ನದೇ ಆದ ಶ್ರೇಷ್ಠತ್ವವನ್ನು ಕಾಪಾಡಿಕೊಂಡು ಬಂದ ಭಕ್ತಾಮರ ಸ್ತೋತ್ರ ಪ್ರತಿಯೊಂದು ಜೈನರ ಮನೆಯಲ್ಲಿ ವಿರಾಜಮಾನವಿತ್ತು. ಎಲ್ಲರೂ ಓದಿ ಭಕ್ತಿ ಮಾಡುತ್ತಾರೆ. ಆದರೆ ಇದರ ಅರ್ಥಗಳ ಗ್ರಂಥ ಪ್ರತಿಯೊಬ್ಬರ ಮನೆಯಲ್ಲಿ ಉಪಲಬ್ಧ ಇಲ್ಲ. ಆದ್ದರಿಂದ ಇನ್ನು ಮುಂದೆ ನಾನು ಕೇವಲ ಶ್ಲೋಕಗಳ ಅರ್ಥವನ್ನು ಮಾತ್ರ ಹೇಳುತ್ತಾ ಹೋಗುತ್ತೇನೆ. ತಾವುಗಳು ಅದರ ಜೊತೆಗೆ ಶ್ಲೋಕಗಳನ್ನು ನೋಡುತ್ತಾ ತಿಳಿದುಕೊಳ್ಳಿರಿ. ಶ್ಲೋಕ 1ರ ಅನ್ವಯಾರ್ಥ. ಭಕ್ತರಾದ ದೇವತೆಗಳು ನಮಸ್ಕರಿಸಿರುವುದರಿಂದ ಕಿರೀಟದ ಕಾಂತಿಯನ್ನು ಹೆಚ್ಚು ಹೊಳೆಯುವಂತೆ ಮಾಡುವ, ಪಾಪವೆಂಬ ಕತ್ತಲೆಯ ಸಮೂಹವನ್ನು ನಾಶಪಡಿಸುವ, 4ನೆಯ ಕಾಲದ ಮೊದಲಿನಲ್ಲಿ ಸಂಸಾರವೆಂಬ ನೀರಿನಲ್ಲಿ ಬಿಟ್ಟು ಹೋಗಿರುವ ಜನಗಳ ಆಧಾರಭೂತವಾದ ಜಿನೇಂದ್ರನ 2 ಪಾದಗಳನ್ನು ಚೆನ್ನಾಗಿ ಭಕ್ತಿಯಿಂದ ನಮಸ್ಕರಿಸಿ. ಭಾವಾರ್ಥ. ಪ್ರಥಮ ತೀರ್ಥಂಕರರಾದ ಭಗವಾನ್ ಋಷಭನಾಥರ ಪಾದಗಳಿಗೆ ನಮಸ್ಕಾರ ಮಾಡಿದ್ದರಿಂದ ಭಕ್ತರಾದ ದೇವತೆಗಳ ಕಿರೀಟಗಳ ಕಾಂತಿಯು ಹೆಚ್ಚು ಪ್ರಕಾಶಮಾನವಾಗಿದೆ. ಭಗವಾನ್ ಋಷಭನಾಥರು ಯುಗದ ಆದಿ ಅಂದರೆ ಚತುರ್ಥ ಕಾಲದ ಪ್ರಥಮ ಭಾಗದಲ್ಲಿ ಸಂಸಾರ ರೂಪಿ ಸಮುದ್ರದಲ್ಲಿ ಮುಳುಗುತ್ತಿರುವ ಜೀವಗಳಿಗೆ ಆಶ್ರಯದಾತರಾಗಿದ್ದಾರೆ. ಅಂತಹ ಜಿನೇಶ್ವರರ 2 ಪಾದಗಳಿಗೆ ನಮಸ್ಕರಿಸಿ. ಶ್ಲೋಕ 2ರ ಅನ್ವಯಾರ್ಥ. ಯಾರು ಸಮಸ್ತವಾದ ಮಾತುಗಳ ರೂಪದ ತತ್ವಜ್ಞಾನದಿಂದ ಹೆಚ್ಚು ಬುದ್ಧಿ ಸಾಮರ್ಥ್ಯವುಳ್ಳ ದೇವಲೋಕದ ಒಡೆಯರಾದ ದೇವೇಂದ್ರಗಳಿಂದ 3 ಲೋಕಗಳಲ್ಲಿ ಇರುವ ಚೆನ್ನಾಗಿ ಸ್ಥಿತಿಸಿಕೊಳ್ಳುವ ಮೊದಲನೆಯ ತೀರ್ಥಂಕರ ಪರಮದೇವರಾದ ಋಷಭ ಸ್ವಾಮಿಯನ್ನು ನಾನೂ ಕೂಡ ಸ್ತೋತ್ರ ಮಾಡುತ್ತೇನೆ. ಭಾವಾರ್ಥ. ಅಧಿಕ ಬುದ್ಧಿ ಸಂಪನ್ನರಾದ ದೇವೇಂದ್ರರು 3 ಲೋಕಗಳಲ್ಲಿ ಇರುವ ಆತ್ಮರ ಮನಸ್ಸು ಕೂಡ ಆಕರ್ಷಿತವಾಗುವಂತೆ ಗಂಭೀರವಾದ ಸ್ತೋತ್ರಗಳಿಂದ ಸ್ತುತಿ ಮಾಡಿದ್ದಾರೆ. ಅಂತಹ ಭಗವಾನ್ ಋಷಭನಾಥರನ್ನು ನಾನು ಕೂಡ ಸ್ತೋತ್ರ ಮಾಡುತ್ತೇನೆ. ಶ್ಲೋಕ 3ರ ಅನ್ವಯಾರ್ಥ. ದೇವತೆಗಳಿಂದ ಪೂಜಿತವಾದ ತಾವರೆ ಹೂವಿನಂತಿರುವ ಪಾದಗಳುಳ್ಳ ಸ್ವಾಮಿಯೇ, ಬುದ್ಧಿ ಇಲ್ಲದೆ ಇದ್ದರೂ ಕೂಡ ನಿಮ್ಮನ್ನು ಸ್ತುತಿ ಮಾಡಲು ಪ್ರಯತ್ನಿಸಿ ಬುದ್ಧಿಯನ್ನು ಪಡೆದಿರುವ ನಾನು ನಾಚಿಕೆಯನ್ನು
ಸಣ್ಣ ಮಕ್ಕಳನ್ನು ಬಿಟ್ಟು ನೀರಿನಲ್ಲಿ ಕಾಣುವ ಚಂದ್ರಬಿಂಬವನ್ನು ಬೇಗನೆ ಹಿಡಿದುಕೊಳ್ಳಲು ಬೇರೆಯ ಯಾವನು ಅಪೇಕ್ಷಿಸುತ್ತಾನೆ? ಭಾವಾರ್ಥ ಇಲ್ಲಿ ಶ್ರೀ ಮಹಾತುಂಗಾಚಾರ್ಯರು ಪರಮ ಔದಾರಿಕ ಶರೀರದ ಆಶ್ರಿತವಾದ ಪಾದಪೀಠದ ಸ್ತುತಿ ಮಾಡಿದ್ದಾರೆ. ದೇವತೆಗಳಿಂದ ಪೂಜಿಸಲ್ಪಟ್ಟ ಚರಣ ಕಮಲಗಳು ಇರುವ ಸ್ವಾಮಿಯೇ, ಬುದ್ಧಿ ಇಲ್ಲದ ನಾನು ನಿಮ್ಮನ್ನು ಸ್ತೋತ್ರ ಮಾಡಲು ನಾಚಿಕೆಯನ್ನು ತೊರೆದಿದ್ದೇನೆ. ನೀರಿನಲ್ಲಿ ಕಂಡುಬರುವ ಚಂದ್ರಬಿಂಬವನ್ನು ನೋಡಿ ಮುಕ್ತ ಚಿಕ್ಕ ಮಗು ಅದನ್ನು ಹಿಡಿಯಲು ನಾಚಿಕೆ ಬಿಟ್ಟು ಅಲ್ಲಿಗೆ ಹೋಗುತ್ತದೆ. ಅದೇ ರೀತಿ ನಾನು ಕೂಡ ಸ್ತೋತ್ರ ಮಾಡಲು ಉದ್ಯಮಿಸಿದ್ದೇನೆ ಎಂದು ಇಲ್ಲಿ ಆಚಾರ್ಯರ ಆಶಯವಾಗಿದೆ. ಶ್ಲೋಕ 4ರ ಅನ್ವಯಾರ್ಥ. ಬುದ್ಧಿಯಿಂದ ದೇವಗುರುವಿಗೆ ಸಮಾನವಾಗಿದ್ದರೂ ನಿಮ್ಮ ಗುಣ ಸಮುದ್ರಕ್ಕೆ ಚಂದ್ರಕಾಂತ ಶಿಲೆಯಂತೆ ಇರುವ ಗುಣಗಳನ್ನು ಹೇಳಲು ಯಾವನು ಸಮರ್ಥನು? ಪ್ರಳಯ ಕಾಲದ ಗಾಳಿಯಿಂದ ಮೇಲಕ್ಕೆ ಎದ್ದ ಮೊಸಳೆಗಳ ಸಮೂಹದಿಂದ ಕೂಡಿದ ಸಮುದ್ರವನ್ನು ತೋಳುಗಳಿಂದ ಈ ದಾಟಿ ಬರಲು ಯಾವನು ಸಮರ್ಥನಾಗುತ್ತಾನೆ? ಭಾವಾರ್ಥ. ಸಮುದ್ರದಂತೆ ಮಹಾವಿಶಾಲವಾದ ಅಪಾರ ಗುಣಗಳು ಇರುವ ಸ್ವಾಮಿಯೇ, ಚಂದ್ರನ ಹಾಗೆ ನಿರ್ಮಲವಾಗಿರುವ ತಮ್ಮ ಗುಣಗಳನ್ನು ದೇವತೆಗಳಿಗೆ ಗುರುವಾದ ಮಹಾ ಬುದ್ಧಿಶಾಲಿ ಬೃಹಸ್ಪತಿ ಕೂಡ ವರ್ಣನೆ ಮಾಡಲು ಅಸಮರ್ಥರಿದ್ದಾರೆ. ಪ್ರಳಯ ಕಾಲದ ಬಿರುಗಾಳಿಯಿಂದ ಪ್ರಕ್ಷುಬ್ಧ ಭಯಂಕರ ಮೊಸಳೆಗಳಿಂದ ತುಂಬಿದ ಸಮುದ್ರವನ್ನು ಕೈಗಳ ತೋಳಿನಿಂದ ಅದರ ಬಲದಿಂದ ಯಾರು ತಾನೇ ಈಜಿ ದಾಟಿ ಬರಲು ಸಾಧ್ಯ? ಶ್ಲೋಕ 5ರ ಅನ್ವಯಾರ್ಥ. ಜಿನಶ್ರೇಷ್ಠರೇ, ಹಾಗಿದ್ದರೂ ಕೂಡ ಸ್ತೋತ್ರ ಮಾಡಲು ಯತ್ನಿಸಿರುವ ನಾನು ನಿಮ್ಮ ಭಕ್ತಿಯ ದೆಸೆಯಿಂದ ಸ್ತೋತ್ರವನ್ನು ಮಾಡಲು ಶಕ್ತಿ ಇಲ್ಲದವನಾದರೂ ಕೂಡ ತೊಡಗಿದೆ. ಹೆಣ್ಣು ಜಿಂಕೆಯು ತನ್ನ ಶಿಶುವನ್ನು ಕಾಪಾಡುವುದಕ್ಕಾಗಿ ಪ್ರೀತಿಯಿಂದ ತನ್ನ ಬಲವನ್ನು ವಿಚಾರಿಸದೆ ಸಿಂಹವನ್ನು ಏನು ಹೊಂದುವುದಿಲ್ಲವೇ? ಭಾವಾರ್ಥ. ಸಿಂಹವು ಜಿಂಕೆಯ ಮರಿಯನ್ನು ಹಿಡಿದರೆ ತಾಯಿ ಜಿಂಕೆಯು ತನ್ನ ಶಕ್ತಿಯನ್ನು ಆಲೋಚಿಸದೆಯೇ ಮರಿಯ ರಕ್ಷಣೆಗಾಗಿ ಸಿಂಹದೊಂದಿಗೆ ಹೋರಾಡುತ್ತದೆ. ಅದೇ ರೀತಿ ನನಗೆ ತಮ್ಮನ್ನು ಕುರಿತು ಭಕ್ತಿ ಮಾಡುವ ಶಕ್ತಿ ಇಲ್ಲದಿದ್ದರೂ ಕೂಡ ಭಕ್ತಿ ಪರವಶತೆಯಿಂದ ನಾನು ಸ್ತೋತ್ರ ಮಾಡಲು ಪ್ರಯತ್ನಿಸುತ್ತಿದ್ದೇನೆ. ಶ್ಲೋಕ 6ರ ಅನ್ವಯಾರ್ಥ. ಸ್ವಲ್ಪ ಶಾಸ್ತ್ರವು ಹೆಚ್ಚು ಶಾಸ್ತ್ರಜ್ಞಾನ ಉಳ್ಳವರ ಅಪಹಾಸ್ಯಕ್ಕೆ ಕಾರಣವಾಗುತ್ತದೆ. ನಿಮ್ಮಲ್ಲಿ ನನಗಿರುವ ಭಕ್ತಿಯೇ ನನ್ನನ್ನು ಬಲಾತ್ಕಾರವಾಗಿ ಸ್ತೋತ್ರ ಮಾಡಲು ಸಾಧ್ಯವಾಯಿತು. ಯಾವ ಕಾರಣದಿಂದ ಮಾವಿನ ಹೂವಿನ ಗೊಂಚಲುಗಳಿಗೆ ಕಾರಣವಾದ ಕೋಗಿಲೆಯು ವಸಂತ ಋತುವಿನಲ್ಲಿ ಮನೋಹರವಾಗಿ ಹೋಗುತ್ತದೆ? ಭಾವಾರ್ಥ. ಅಲ್ಪ ವಿದ್ಯೆಯು ಮಹಾ ವಿದ್ವಾಂಸರ ಅಪಹಾಸ್ಯಕ್ಕೆ ಗುರಿಯಾಗುತ್ತದೆ. ಅಂತಹ ಅಲ್ಪ ವಿದ್ಯೆಯನ್ನು ಹೊಂದಿರುವ ನಾನು ನಿಮ್ಮಲ್ಲಿನ ಭಕ್ತಿ ವಿಶೇಷ ಬಲದಿಂದಲೇ ಸ್ತೋತ್ರ ಮಾಡಿದ್ದೇನೆ. ಕೋಗಿಲೆಯು ಮಾವಿನ ಮರದ ಚಿಗುರು ಮತ್ತು ಹೂಗಳನ್ನು ತಿಂದೇ ಮಧುರವಾಗಿ ಧ್ವನಿ ಮಾಡುತ್ತದೆ. ಶ್ಲೋಕ 7ರ ಅನ್ವಯಾರ್ಥ. ದೇಹಧಾರಿಗಳಾದ ಪ್ರಾಣಿಗಳ ಜನ್ಮಾಂತರಗಳಿಂದ ಬಂಧಿತವಾಗಿರುವ ಪಾಪವು ನಿಮ್ಮ ಸ್ತೋತ್ರದಿಂದ ಕ್ಷಣ ಕಾಲದಲ್ಲಿ ನಾಶವನ್ನು ಹೊಂದುತ್ತದೆ. ಜಗತ್ತನ್ನು ಆಶ್ರಯಿಸಿದ ತುಂಬಿಗಳಂತೆ ಕಪ್ಪು ಬಣ್ಣವುಳ್ಳ ರಾತ್ರಿಯ ಕತ್ತಲೆಯು ಬೇಗನೆ ಸೂರ್ಯ ಕಿರಣಗಳಿಂದ ಭೇದಿಸಲ್ಪಟ್ಟ ಕತ್ತಲೆಯಂತೆ ಹೊರಟು ಹೋಗುತ್ತದೆ. ಭಾವಾರ್ಥ. ಜಗತ್ತನ್ನು ಆವರಿಸಿರುವ ಕಪ್ಪು ಬಣ್ಣದ ಕತ್ತಲೆಯು ಸೂರ್ಯ ಕಿರಣಗಳು ಹೊರಡುತ್ತಿದ್ದಂತೆಯೇ ನಾಶವಾಗಿ ಹೋಗುತ್ತದೆ. ಇದರಿಂದ ಜಿನೇಂದ್ರ ಭಗವಾನರ ಸ್ತೋತ್ರ ಮಾಡುತ್ತಿದ್ದಂತೆಯೇ ಜನ್ಮಾಂತರಗಳಿಂದ ಬಂಧಿತವಾಗಿರುವ ಪಾಪ ಕರ್ಮಗಳು ಕೂಡ ನಾಶವಾಗಿ ಹೋಗುತ್ತವೆ ಎಂದು ಶ್ಲೋಕ 8ರ ಅನ್ವಯಾರ್ಥ. ಸ್ವಾಮಿ, ಹೀಗೆ ತಿಳಿದು ಅಲ್ಪ ಬುದ್ಧಿಯುಳ್ಳ ನನ್ನಿಂದ ತಮ್ಮ ದಯೆಯಿಂದ ನಿಮ್ಮ ಸ್ತೋತ್ರವು ಆರಂಭವಾಯಿತು. ಸತ್ಪುರುಷರ ಮನಸ್ಸನ್ನು ಅಪಹರಿಸುತ್ತದೆ. ತಾವರೆ ಎಲೆಗಳಲ್ಲಿ ನೀರಿನ ಹನಿಯು ಮುತ್ತಿನ ಕಾಂತಿಯನ್ನು ಹೊಂದುವುದಿಲ್ಲವೇ? ಭಾವಾರ್ಥ. ತಾವರೆಯ ಎಲೆಯ ಮೇಲೆ ಬಿದ್ದ ನೀರಿನ ಹನಿಯು ಮುತ್ತಿನಂತೆ ಕಂಗೊಳಿಸುತ್ತಾ ಜನಗಳ ಮನಸ್ಸನ್ನು ಅಪಹರಿಸುತ್ತದೆ. ಅದರಂತೆಯೇ ನಾನು ಅಲ್ಪ ಬುದ್ಧಿಯುಳ್ಳವನಾದರೂ ಭಗವಂತರಾದ ನಿಮ್ಮ ಕೃಪೆಯ ಪ್ರಭಾವದಿಂದ ಸ್ತೋತ್ರ ಮಾಡಲು ಆರಂಭಿಸಿದ್ದೇನೆ ಎಂದು ಭಾವ. ಶ್ಲೋಕ 9ರ ಅನ್ವಯಾರ್ಥ. ಸಮಸ್ತ ಪಾಪವನ್ನು ನಾಶ ಮಾಡಿದ ನಿಮ್ಮ ಸ್ತೋತ್ರವು ಇರಲಿ. ನಿಮ್ಮ ಕಥೆಯೂ ಸಹ ಲೋಕದ ಪಾಪವನ್ನು ನಾಶಪಡಿಸುತ್ತದೆ. ಸೂರ್ಯನು ಬಹು ದೂರದಲ್ಲಿ ಬೆಳಕನ್ನು ನೀಡುತ್ತಾನೆ. ತಾವರೆ ಕೊಳದಲ್ಲಿ ತಾವರೆ ಹೂಗಳು ಅರಳುವುದಿಲ್ಲವೇ? ಭಾವಾರ್ಥ.
ಸೂರ್ಯನು ಕಾಂತಿಪೂರ್ಣವಾದ ತನ್ನ ಕಿರಣಗಳನ್ನು ಲೋಕದಲ್ಲಿ ಎಲ್ಲೆಡೆ ಹರಡಿ ಬೆಳಕನ್ನು ಉಂಟು ಮಾಡುವುದರ ಜೊತೆಗೆ ತಾವರೆ ಹೂಗಳನ್ನು ಅರಳಿಸುತ್ತಾನೆ. ಅದರಂತೆ ನಿಮ್ಮ ಸ್ತೋತ್ರದಿಂದ ಎಲ್ಲ ವಿಧವಾದ ದೋಷಗಳು ನಾಶವಾಗುವುದರ ಜೊತೆಗೆ ನಿಮ್ಮ ಕಥೆಯೂ ಕೂಡ ಪಾಪಗಳನ್ನು ಹೋಗಲಾಡಿಸುತ್ತದೆ. ಶ್ಲೋಕ 10 ಭಾವಾರ್ಥ ಅಲ್ಲ ಅನ್ವಯಾರ್ಥ. ಲೋಕಕ್ಕೆ ಅಲಂಕಾರ ಪ್ರಾಯರಾಗಿರುವ ಜಿನೇಂದ್ರರೇ, ಪ್ರಾಣಿಗಳ ಒಡೆಯರೇ, ಹೆಚ್ಚಾದ ಗುಣಗಳಿಂದ ಭೂಮಿಯಲ್ಲಿ ನಿಮ್ಮನ್ನು ಸ್ತೋತ್ರ ಮಾಡುವವರು ನಿಮಗೆ ಸಮಾನರಾಗಿ ಆಗುವರು ಎಂಬುದರಲ್ಲಿ ಆಶ್ಚರ್ಯವೇನಲ್ಲ. ಯಾವನು ಇಲ್ಲಿ ಸಂಪತ್ತಿನಿಂದ ಆಶ್ರಯಕ್ಕೆ ಬಂದವರು ತನಗೆ ಸಮಾನವಾಗಿ ಮಾಡುವುದಿಲ್ಲ. ಭಾವಾರ್ಥ: ಜಗತ್ತಿಗೆ ಆಭರಣದಂತೆ ಇರುವ ಮತ್ತು ಪ್ರಾಣಿಗಳಿಗೆ ಒಡೆಯರಾದ ಜಿನೇಶ್ವರರೇ, ನಿಮ್ಮನ್ನು ಭಕ್ತಿಯಿಂದ ಸ್ತೋತ್ರ ಮಾಡತಕ್ಕವರು ನಿಮಗೆ ಸಮಾನರು ಆಗುತ್ತಾರೆ. ಇದರಲ್ಲಿ ಆಶ್ಚರ್ಯವಿದೆ. ತನ್ನ ಆಶ್ರಯಕ್ಕೆ ಬಂದವರನ್ನು ಯಾವನು ತಾನೇ ಇಲ್ಲಿ ತನಗೆ ಸಮಾನವಾಗಿ ಮಾಡುತ್ತಾನೆ? ಇದು ಭಾವಾರ್ಥದಲ್ಲಿ ನಿಮಗೆ ಅರ್ಥ ಆಗುವುದಿಲ್ಲ. ವಿಶೇಷ ಅರ್ಥದಲ್ಲಿ ಇದನ್ನು ಹೇಳಬೇಕಾಗ್ತದೆ. ಈಗ ವಿಶೇಷ ಅರ್ಥ: ಸಾಮಾನ್ಯ ಮನುಷ್ಯರು ತಮ್ಮ ಆಶ್ರಯಕ್ಕೆ ಬಂದ ಸೇವಕರನ್ನು ತಮ್ಮ ಸಮಾನರನ್ನಾಗಿ ಮಾಡುವುದಿಲ್ಲ. ಆದರೆ ಜಿನದೇವರ ಧ್ಯಾನದಲ್ಲಿ ಮಗ್ನರಾದವರು ಸ್ವಯಂ ತೀರ್ಥಂಕರ ಪುಣ್ಯ ನಾಮಕರ್ಮವನ್ನು ಬಂಧಿಸಿಕೊಳ್ಳುತ್ತಾರೆ. ಅಂದರೆ ತೀರ್ಥಂಕರರನ್ನು ಭಕ್ತಿ ಮಾಡಿ ಸ್ವಯಂ ತಾವೇ ತೀರ್ಥಂಕರರು ಕೂಡ ಆಗಬಹುದು. ಶ್ಲೋಕ 11 ಅನ್ವಯಾರ್ಥ: ಜನಗಳ ನೇತ್ರವು ರೆಪ್ಪೆಗಳನ್ನು ಮುಚ್ಚದೆಯೇ ನೋಡಲು ಯೋಗ್ಯವಾದ ನಿಮ್ಮನ್ನು ನೋಡಿ ಬೇರೆಯ ಸ್ಥಳದಲ್ಲಿ ಸಂತೋಷವನ್ನು ಹೊಂದುವುದಿಲ್ಲ. ಕ್ಷೀರ ಸಮುದ್ರದ ಚಂದ್ರಕಾಂತಿಯಂತೆ ಬೆಳ್ಳಗಿರುವ ನೀರನ್ನು ಕುಡಿದು ಸಮುದ್ರದ ಉಪ್ಪು ನೀರನ್ನು ಕುಡಿಯಲು ಯಾವನು ಬಯಸುವನು? ಭಾವಾರ್ಥ: ನಿಮ್ಮನ್ನು ನೋಡುವಾಗ ನಮ್ಮ ಕಣ್ಣು ರೆಪ್ಪೆಗಳನ್ನು ಮುಚ್ಚದೆ ನಿರಂತರವಾಗಿ ನೋಡಬೇಕೆಂಬ ಸಂತೋಷವಾಗುತ್ತದೆ. ಬೇರೆ ಎಲ್ಲಿಯೂ ಇಂತಹ ಸಂತೋಷ ನಮಗೆ ಲಭಿಸುವುದಿಲ್ಲ. ಚಂದ್ರನ ಕಿರಣಗಳಿಂದ ಆಚ್ಛಾದಿತವಾಗಿರುವ ಕ್ಷೀರ ಸಮುದ್ರದ ಹಾಲನ್ನು ಕುಡಿದವನು ಉಪ್ಪು ನೀರನ್ನು ಕುಡಿಯಲು ಬಯಸುವನೇ? ವಿಶೇಷ: ಕ್ಷೀರ ಸಮುದ್ರದ ಅತಿ ಮಧುರ ಸ್ವಾದಿಷ್ಟ ಹಾಲನ್ನು ಕಂಠ ಪೂರ್ತಿಯಾಗಿ ಕುಡಿದು ತೃಪ್ತನಾದಂತಹ ವ್ಯಕ್ತಿ ಉಪ್ಪು ನೀರನ್ನು ಕುಡಿಯಲು ಇಚ್ಛಿಸುವನೇ? ಅರೇ, ತಮ್ಮನ್ನು ನೋಡಿದ ನನ್ನ ಕಣ್ಣುಗಳು ಅನ್ಯ ಸ್ಥಳದಲ್ಲಿ ಹೇಗೆ ತೃಪ್ತವಾಗಲು ಸಾಧ್ಯ? ಶ್ಲೋಕ 12 ಅನ್ವಯ: 3 ಲೋಕಗಳಿಗೆ ಅಲಂಕಾರ ಪ್ರಾಯರಾಗಿರುವ ನೀವು ಆಶೆಯಿಲ್ಲದ ಶಾಂತ ಸ್ವಭಾವವುಳ್ಳ ಯಾವ ಪರಮಾಣುಗಳಿಂದ ನಿರ್ಮಿತವಾಗಿರುವ ಆ ಪರಮಾಣುಗಳು ಭೂಮಿಯಲ್ಲಿ ಅಷ್ಟೇ ಪ್ರಕಾರದ ಯಾವ ಕಾರಣದಿಂದ ನಿಮಗೆ ಸಮಾನವಾದ ಬೇರೆ ರೂಪವು ನಿಶ್ಚಯವಾಗಿಲ್ಲ. ಭಾವಾರ್ಥ: ಭಗವಜ್ಜಿನೇಂದ್ರರು ಶಾಂತ ಸ್ವಭಾವದ ಪರಮಾಣುಗಳಿಂದ ನಿರ್ಮಿತರಾಗಿದ್ದಾರೆ. ಆ ಪರಮಾಣುಗಳು ಅವರ ನಿರ್ಮಾಣಕ್ಕಷ್ಟೇ ಮುಗಿದು ಹೋಗಿವೆ. ಬೇರೆ ಯಾರೂ ಅಂತಹ ಪರಮಾಣುಗಳಿಂದ ನಿರ್ಮಿತರಾಗಿಲ್ಲ. ಏಕೆಂದರೆ ಜಿನೇಂದ್ರರಂತಹ ಅನುಪಮ ಶಾಂತ ಸ್ವಭಾವವುಳ್ಳವರು ಮತ್ತು ಶಾಂತ ರಸ ಅಲಂಕಾರವುಳ್ಳವರು ಈ 3 ಲೋಕಗಳಲ್ಲಿ ಮತ್ತೊಬ್ಬರು ಇಲ್ಲ. ಶ್ಲೋಕ 13 ಅನ್ವಯ: ನಿಶೇಷವಾಗಿ ಗೆದ್ದ 3 ಲೋಕಕ್ಕೆ ಸಮಾನವಾಗಿದ್ದು ದೇವತೆಗಳ ಮನುಷ್ಯರ ನಾಪಗಳ ಕಣ್ಣುಗಳನ್ನು ಆಕರ್ಷಿಸುವ ನಿಮ್ಮ ಮುಖವು ಎಲ್ಲಿ? ಚಂದ್ರನ ಕಳಂಕದಿಂದ ಮಲಿನವಾದ ಬಿಂಬವು ಎಲ್ಲಿ? ಯಾವ ಬಿಂಬವು ಪ್ರಾತಃ ಕಾಲದಲ್ಲಿ ಬಿಳಿಚಿಕೊಂಡ ಮುತ್ತಗದ ಎಲೆಗೆ ಸಮಾನವಾಗಿ ಆಗುತ್ತದೆ? ಭಾವಾರ್ಥ: 3 ಲೋಕಗಳಿಗೆ ಸಮಾನರು ಭವನವಾಸಿ, ಅಂತರ್ವಾಸಿ, ಜ್ಯೋತಿಷವಾಸಿ, ವೈಮಾನಿಕವಾಸಿ ದೇವತೆಗಳು, ಮನುಷ್ಯ ಮೊದಲಾದವರ ಕಣ್ಣುಗಳಿಗೆ ಸುಖವನ್ನು ಉಂಟು ಮಾಡತಕ್ಕವರು ಆದ ನಿಮ್ಮ ಮುಖದಲ್ಲಿ ದೋಷಯುಕ್ತವೂ ಅಂದರೆ ಕಪ್ಪು ಚಿಹ್ನೆಯುಳ್ಳದ್ದು ಮತ್ತು ಪ್ರಭಾತ ಕಾಲದಲ್ಲಿ ಒಣಗಿದ ಮುತ್ತಗದ ಎಲೆಯಂತೆ ಬೆಳೆಸಿಕೊಂಡಂತೆ ಕಾಣತಕ್ಕದ್ದು ಆದ ಚಂದ್ರಬಿಂಬವೆಲ್ಲಿ? ಇದರ ವಿಶೇಷ: ಜಿನೇಶ್ವರರ ಮುಖಕ್ಕೆ ಚಂದ್ರಬಿಂಬದ ಹೋಲಿಕೆ ಅಂದ್ರೆ ಸಾದೃಶ್ಯತೆ ಸರಿ ಸಮಾನವಾಗಿ ಆಗಲಾರದು ಎಂಬ ಭಾವ. ಶ್ಲೋಕ 14 ಅನ್ವಯಾರ್ಥ: ಪೂರ್ಣ ಚಂದ್ರನಂತೆ ಸ್ವಚ್ಛವಾದ ಕಾಂತಿಯನ್ನು ಪಡೆದಿರುವ ನಿಮ್ಮ ಗುಣಗಳು 3 ಲೋಕಗಳನ್ನು ದಾಟಿಸುತ್ತವೆ.
ಮೂರು ಲೋಕಗಳಿಗೂ ಒಡೆಯರಾದ ನಿಮ್ಮೊಬ್ಬರನ್ನು ಯಾರು ಆಶ್ರಯಿಸುವರೋ ಇಚ್ಛೆ ಬಂದಂತೆ ಸಂಚಾರ ಮಾಡುವ ಅವರನ್ನು ಯಾರು ತಾನೇ ತಡೆಯಬಲ್ಲರು? ಭಾವಾರ್ಥ: ಅಶ್ವೀಜ ಶುದ್ಧ ಪೂರ್ಣಿಮೆಯ ಚಂದ್ರನ ಕಿರಣಗಳಂತೆ ಶುಭ್ರವಾಗಿರುವ ನಿಮ್ಮ ಕ್ಷಮ, ವೈರಾಗ್ಯ ಆದಿ ಗುಣಗಳು ಮೂರೂ ಲೋಕವನ್ನು ದಾಟಿ ಶೋಭಿಸುತ್ತಿವೆ. ಹೀಗೆ ಮೂರೂ ಲೋಕಗಳಿಗೂ ಒಬ್ಬರೇ ಅಧಿಪತಿಯಾದ ನಿಮ್ಮನ್ನು ಆಶ್ರಯಿಸಿದವರ ಸಂಚಾರವನ್ನು ತಡೆಯಲು ಯಾರು ಸಮರ್ಥರಾಗುವರು? ಅಂದರೆ ಭಗವಜ್ಜಿನೇಂದ್ರರ ಗುಣಸ್ತೋತ್ರಗಳನ್ನು ಮಾಡುವವರು ಸುರೇಂದ್ರ, ನರೇಂದ್ರ ಅಂದರೆ ಚಕ್ರವರ್ತಿ, ನಾಗೇಂದ್ರ ಮೊದಲಾದ ಪರಮ ಪದವಿಗಳನ್ನು ಪಡೆಯಲು ಸಮರ್ಥರಾಗುವರೆಂದು ಮತ್ತು ಅವರನ್ನು ತಡೆಯಲು ಯಾರೂ ಸಮರ್ಥರಾಗಲಾರರೆಂದು ಭಾವವು. ಶ್ಲೋಕ 15ರ ಅನ್ವಯಾರ್ಥ: ದೇವತಾ ಸ್ತ್ರೀಯರುಗಳಿಂದ ನಿಮ್ಮ ಮನಸ್ಸು ಸ್ವಲ್ಪವೂ ಕೂಡ ವಿಕಾರದ ಮಾರ್ಗವನ್ನು ಹೊಂದಲಿಲ್ಲ. ಈ ವಿಚಾರದಲ್ಲಿ ಏನೋ ಆಶ್ಚರ್ಯ. ಪ್ರಳಯ ಕಾಲದ ಬಿರುಗಾಳಿಯಿಂದ ಮೇರು ಪರ್ವತದ ಶಿಖರವು ಸ್ವಲ್ಪವೂ ಚಲಿಸುವುದೇನು? ಭಾವ: ದೇವತಾ ಸ್ತ್ರೀಯರು ಮನುಷ್ಯ ಸ್ತ್ರೀಯರಿಗಿಂತ ಹೆಚ್ಚು ರೂಪು ಲಾವಣ್ಯ ಉಳ್ಳವರು ಮತ್ತು ಹೆಚ್ಚು ಮೋಹ ಚೇಷ್ಟೆಯುಳ್ಳವರೂ ಆಗಿರುತ್ತಾರೆ. ಅಂತಹವರ ಹಾವ ಭಾವ ವಿಲಾಸ ವಿಭ್ರಮಗಳಿಂದ ಭಗವಜ್ಜಿನೇಂದ್ರ ದೇವರ ಮನಸ್ಸು ಸ್ವಲ್ಪ ಕೂಡ ವಿಚಲಿತವಾಗಲಿಲ್ಲ. ಹೇಗೆಂದರೆ ಪ್ರಳಯ ಕಾಲದ ಬಿರುಗಾಳಿ ಬೀಸಿ ಇತರೆ ಪರ್ವತಗಳು ಅಲ್ಲಾಡಿದರೂ ಮಂದಾರ ಪರ್ವತ ಅಂದರೆ ಸುಮೇರು ಪರ್ವತ ಸ್ವಲ್ಪವೂ ಚಲಿಸಲಿಲ್ಲ, ಅಂದ್ರೆ ಅಲುಗಾಡಲಿಲ್ಲ. ಅದೇ ರೀತಿ ಜಿನೇಂದ್ರರ ಮನಸ್ಸು ವಿಚಲಿತವಾಗಲಿಲ್ಲ. ಇದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಶ್ಲೋಕ 16ರ ಅನ್ವಯಾರ್ಥ: ಸ್ವಾಮಿಯೇ, ನೀವು ಹೊಗೆಯೂ ಬತ್ತಿಯೂ ಇಲ್ಲದಿರುವ ಎಣ್ಣೆಯಿಂದ ದೂರವಾಗಿರುವ ಲೋಕ ಪ್ರಕಾಶವಾದ ಬೇರೆಯದಾದ ದೀಪವಾಗಿ ಆಗಿರುವಿರಿ. ಸಮಸ್ತವಾದ ಈ ಮೂರು ಲೋಕಗಳನ್ನು ಬೆಳಗಿಸುತ್ತೀರಿ. ಬೆಟ್ಟಗಳನ್ನು ಚಲಿಸುವ ಗಾಳಿಯಿಂದ ಎದ್ದು ಆರಿ ಹೋಗುವವರು ಅಲ್ಲ. ಭಾವಾರ್ಥ: ತ್ರಿಲೋಕ ಏಕ ದೀಪದಂತಿರುವ ಸ್ವಾಮಿಯೇ, ನೀವು ಅಪೂರ್ವವಾದ ಒಂದು ದೀಪವಾಗಿರುವಿರಿ. ಸಾಧಾರಣ ದೀಪವು ಕಜ್ಜಲ ದೋಷವುಳ್ಳ ಬತ್ತಿಗಳನ್ನು ಹೊಂದಿರುತ್ತದೆ. ಹೊಗೆಯಿಂದ ಕೂಡಿರುತ್ತದೆ, ಎಣ್ಣೆಯಿಂದ ತುಂಬಿರುತ್ತದೆ. ತಾನಿರುವಂತಹ ಮನೆಯನ್ನು ಮಾತ್ರ ಬೆಳಗಿಸುತ್ತದೆ, ಅಷ್ಟೇ. ಗಾಳಿಯಿಂದ ಆರಿ ಹೋಗುತ್ತದೆ. ಆದರೆ ಭಗವಜ್ಜಿನೇಂದ್ರರಾದ ತಾವು ದೀಪದಂತಿದ್ದರೂ ತಮ್ಮಲ್ಲಿ ಇವು ಯಾವ ದೋಷವೂ ಇಲ್ಲ. ರಾಗ, ದ್ವೇಷ, ಸ್ನೇಹ, ಮಹಾ ಆಸೆ, ಕಾಮದಾಸೆ ರಹಿತ ಇರುವಿರಿ. ಲೋಕಾಲೋಕದ ಸಮಸ್ತ ವಸ್ತುಗಳನ್ನು ಅವುಗಳ ಪರ್ಯಾಯ ಸಹಿತವಾಗಿ ತಿಳಿಯುವಂತಹ ಕೇವಲ ಜ್ಞಾನ ಹೊಂದಿದ ಅಪೂರ್ವ ದೀಪ ತಾವು ಆಗಿರುವಿರಿ. ಶ್ಲೋಕ 17ರ ಅನ್ವಯಾರ್ಥ: ಮುನಿಶ್ರೇಷ್ಠರೇ, ಲೋಕದಲ್ಲಿ ಯಾವಾಗಲೂ ಮುಳುಗುವುದೂ ಇಲ್ಲ, ರಾಹುವಿನಿಂದ ಮರೆ ಆಗುವುದೂ ಇಲ್ಲ. ಏಕಕಾಲದಲ್ಲಿ ಬೇಗನೆ ಲೋಕಗಳನ್ನು ಸ್ಪಷ್ಟವಾಗಿ ಮಾಡುತ್ತೀರಿ, ಅಂದರೆ ಮಹಿಮೆಯನ್ನು ಪ್ರಕಟಿಸುತ್ತೀರಿ. ಮೇಘ ಮಧ್ಯದಿಂದ ತಡೆಯಾಗುವ ಸಾಮರ್ಥ್ಯವುಳ್ಳ ಸೂರ್ಯನನ್ನು ಮೀರಿಸಿದ ಮಹಿಮೆ ಉಳ್ಳವರಾಗಿರುತ್ತೀರಿ. ಭಾವಾರ್ಥ: ಮುಕ್ತಿಯನ್ನು ಪಡೆಯಲು ಇಚ್ಛಿಸುವ ಮುನಿಗಳಿಗೆ ಪ್ರಭುವಾದ ಜಿನೇಂದ್ರರೇ, ತಮ್ಮ ಮಹಿಮೆಯು ಸೂರ್ಯನಿಗಿಂತಲೂ ಉತ್ಕೃಷ್ಟವಾದುದು. ರವಿಯು ಮುಳುಗುತ್ತಾನೆ, ರಾಹುವಿನಿಂದ ಮರೆಯಾಗುತ್ತಾನೆ. ಸೂರ್ಯಗ್ರಹಣದಲ್ಲಿ ಲೋಕದ ಒಂದು ಭಾಗವನ್ನು ಮಾತ್ರ ಬೆಳಗುತ್ತಾನೆ. ಮೋಡವು ಮುಚ್ಚಿದಾಗ ಅವನ ಕಾಂತಿಯು ಕುಗ್ಗುತ್ತದೆ. ತಾವು ಮಾತ್ರ ರಾತ್ರಿ ಹಗಲು ಅಸ್ತವಾಗುವುದಿಲ್ಲ. ಮೂರು ಲೋಕ ಬೆಳಗಿಸುತ್ತೀರಿ. ತಾವು ರಾಹು ಗ್ರಸ್ತರಾಗುವುದಿಲ್ಲ. ಒಂದೇ ಸಮಯದಲ್ಲಿ ಸಮಸ್ತ ಲೋಕಗಳಲ್ಲೂ ಕೇವಲ ಜ್ಞಾನದ ಮಹಿಮೆಯನ್ನು ಪ್ರಕಟ ಮಾಡುತ್ತೀರಿ. ಮೋಡಗಳಿಂದ ಆವೃತರಾಗುವುದಿಲ್ಲ, ಅಂದರೆ ಪಂಚ ಜ್ಞಾನಾವರಣೀಯ ಕರ್ಮ ರಹಿತ ಇದ್ದು ಸೂರ್ಯನಿಗಿಂತಲೂ ಹೆಚ್ಚು ಮಹಿಮೆ ಉಳ್ಳವರು ತಾವು ಆಗಿರುತ್ತೀರಿ. ಶ್ಲೋಕ 18ರ ಅನ್ವಯಾರ್ಥ: ನಿಮ್ಮ ಮುಖಕಮಲವು
ನಿತ್ಯವೂ ಅರಳಿರುವಂತಹುದು. ಮೋಹವೆಂಬ ಕತ್ತಲೆಯನ್ನು ನಾಶಪಡಿಸುವುದು ರಾಹುವಿನ ಮುಖದಿಂದಲೂ ಮೇಘಗಳಿಂದಲೂ ಮುಚ್ಚಿ ಹೋಗತಕ್ಕದ್ದಲ್ಲ. ಹೆಚ್ಚು ಕಾಂತಿಯನ್ನು ಪಡೆದು ಬೆಳಕನ್ನು ನೀಡುತ್ತದೆ. ಲೋಕದಲ್ಲಿ ಅಪೂರ್ವವಾಗಿ ಚಂದ್ರನ ಬಿಂಬದಂತೆ ಪ್ರಕಾಶಿಸುತ್ತದೆ. ಭಾವಾರ್ಥ: ದೇವ ವೃಂದದವರಿಂದ ಅಂದರೆ ದೇವ ವೃಂದದವರಾದ ಸ್ವಾಮಿಗೆ ತಮ್ಮ ಮುಖಕಮಲವು ಅಪೂರ್ವವಾದ ಚಂದ್ರಬಿಂಬದಂತೆ ಇದೆ. ತಮ್ಮ ಮುಖವು ನಿತ್ಯವೂ ಶೋಭೆ ಉಲ್ಲಾಸದಿಂದ ಕೂಡಿರುತ್ತದೆ. ಯಾವಾಗಲೂ ಅರಳಿದಂತೆ ಇರುತ್ತದೆ. ತಮ್ಮ ಮುಖವು ಅಜ್ಞಾನವೆಂಬ ಕತ್ತಲೆಯನ್ನು ನಾಶಪಡಿಸುತ್ತದೆ. ಅಂದರೆ ಮೋಹನೀಯ ಕರ್ಮವೆಂಬ ಕಗ್ಗತ್ತಲೆಯನ್ನು ನಷ್ಟಪಡಿಸುತ್ತದೆ. ಪಾಪವೆಂಬ ಮಹಾತಮವನ್ನು ನಿವಾರಿಸುತ್ತದೆ. ಚಂದ್ರಬಿಂಬವು ಅಲ್ಪತಮವನ್ನು ಮಾತ್ರ ನೀಡಬಲ್ಲದು. ರಾತ್ರಿಯ ವೇಳೆ ಸ್ವಲ್ಪ ಕತ್ತಲೆಯನ್ನು ಮಾತ್ರ ಹೋಗಲಾಡಿಸುವ ಶಕ್ತಿ ಅದಕ್ಕೆ ಇದೆ. ಚಂದ್ರನು ಗ್ರಹಣದಲ್ಲಿ ರಾಹುವಿನಿಂದ ಕಬಳಿಸಲ್ಪಡುತ್ತಾನೆ. ಮೋಡಗಳಿಂದ ಮರೆಯಾಗುತ್ತಾನೆ. ಮೋಡ ಮುಚ್ಚಿ ಕಾಂತಿಹೀನನಾಗುತ್ತಾನೆ. ಆದರೆ ಭಗವನ್ ಜಿನೇಂದ್ರರು ರಾಹು ಎಂಬ ಪಾಪಕರ್ಮಗಳ ವಶರಾಗುವುದಿಲ್ಲ. ಮೇಘಗಳೆಂಬ ದುಷ್ಟ ಅಷ್ಟಕರ್ಮಗಳ ವಶವಾಗುವುದಿಲ್ಲ. ಭಗವದ್ ಜಿನೇಂದ್ರರ ಮುಖವು ಬಹುಕಾಂತಿಯುಳ್ಳದ್ದು ಆಗಿದೆ. ಚಂದ್ರಬಿಂಬವಾದರೂ ಭೂಖಂಡಕ್ಕೆ ಮಾತ್ರ ಬೆಳಕನ್ನು ಬೀರುವಷ್ಟು ಸ್ವಲ್ಪ ಕಾಂತಿಯುಳ್ಳದಾಗಿದೆ. ಹೀಗೆ ಸಾಧಾರಣವಾದ ಚಂದ್ರನೊಂದಿಗಿರುವ ದೋಷಗಳಿಂದ ದೂರವಾಗಿ ನಿಮ್ಮ ಮುಖವು ಅಪೂರ್ವವಾದ ಚಂದ್ರನಂತೆ ಇದೆ. ಅಂದರೆ ಚಂದ್ರನನ್ನು ಸಹ ಜಿನೇಂದ್ರರ ಮುಖಕ್ಕೆ ಹೋಲಿಸಲು ಸಾಧ್ಯ ಇಲ್ಲ. ಶ್ಲೋಕ 19 ಅನ್ವಯಾರ್ಥ: ಸ್ವಾಮಿಯೇ, ಕತ್ತಲೆಯು ನಿಮ್ಮ ಮುಖಚಂದ್ರನಿಂದ ನಷ್ಟವಾಗುವುದಾದರೆ ಚಂದ್ರನಿಂದ ರಾತ್ರಿಗೆ ಏನು ಪ್ರಯೋಜನ? ಹಗಲಿನಲ್ಲಿ ಸೂರ್ಯನಿಂದ ಏನು ಉಪಯೋಗ? ಲೋಕದ ಪ್ರಾಣಿಗಳಿಗೆ ಭತ್ತದ ಬೆಳೆಯು ಚೆನ್ನಾಗಿ ಬಲಿತು ಪಕ್ವಗೊಂಡ ಸಮಯದಲ್ಲಿ ಹೆಚ್ಚು ನೀರಿನಿಂದ ತುಂಬಿಕೊಂಡು ಭಾರವಾಗಿರುವ ಕೆಲವು ಮೋಡಗಳಿಂದ ಏನು ಪ್ರಯೋಜನ? ಅಂದ್ರೆ ಏನು ಮಾಡುತ್ತದೆ? ಭಾವಾರ್ಥ: ಚೆನ್ನಾಗಿ ಬಲಿತು ಪಕ್ವ ಅವಸ್ಥೆಗೆ ಬಂದಿರುವ ಭತ್ತದ ತೆನೆಗಳಿಗೆ ಹೇಗೆ ನೀರನ್ನು ತುಂಬಿಕೊಂಡಿರುವ ಮೋಡಗಳಿಂದ ಯಾವ ಉಪಯೋಗವೂ ಇಲ್ಲವೋ ಅದೇ ರೀತಿ ಭಗವಂತನ ಮುಖವೆಂಬ ಚಂದ್ರನಿಂದಲೇ ಅಜ್ಞಾನವೆಂಬ ಹಾಗೂ ಪಾಪ ಕರ್ಮಗಳೆಂಬ ಕತ್ತಲೆಯು ನಾಶವಾಗುವಾಗ ಸೂರ್ಯನಿಂದಾಗಲಿ ಚಂದ್ರನಿಂದ ಆಗಲಿ ಪ್ರಯೋಜನವಿಲ್ಲ, ಏನೂ ಪ್ರಯೋಜನವಿಲ್ಲ. ಅಂದರೆ ಸೂರ್ಯ ಚಂದ್ರರಿಗಿಂತಲೂ ಭಗವದ್ ಜಿನೇಂದ್ರರ ಮಹಿಮೆ ಅಪಾರವಾಗುವುದು ಎಂದು ಭಾವವು. ಶ್ಲೋಕ 20 ಅನ್ವಯಾರ್ಥ: ತಮ್ಮಲ್ಲಿ ಜ್ಞಾನವು ಹೇಗೆ ಅವಕಾಶವನ್ನು ಪಡೆದು ಬೆಳಗುತ್ತಲಿದೆಯೋ ಹಾಗೆ ವಿಷ್ಣು ಮಹೇಶ್ವರರೇ ಮೊದಲಾದ ಅವರಲ್ಲಿ ಪ್ರಕಾಶಿಸುವುದಿಲ್ಲ. ಉತ್ಕೃಷ್ಟವಾದ ರತ್ನಗಳಲ್ಲಿ ಕಾಂತಿಯು ಹೇಗೆ ಶ್ರೇಷ್ಠತೆಯನ್ನು ಪಡೆಯುತ್ತದೆಯೋ ಅದೇ ರೀತಿ ಗಾಜಿನ ಮನೆಗಳಲ್ಲಿ ಅದು ಪ್ರಕಾಶತ್ವವನ್ನು ಪಡೆಯುವುದಿಲ್ಲ. ಭಾವಾರ್ಥ: ಲೋಕಾಲೋಕ ಪ್ರಕಾಶಕ ಜ್ಞಾನಧಾರಿಗಳಾದ ಸ್ವಾಮಿಯೇ, ಅನಂತ ಪರ್ಯಾಯಾತ್ಮಕವಾದ ವಸ್ತುಗಳನ್ನು ತಿಳಿಯುವ ಜ್ಞಾನವು ತಮ್ಮಲ್ಲಿ ಪ್ರಕಾಶಿಸುತ್ತದೆ. ಈ ಬಗೆಯ ಜ್ಞಾನವು ಅಜ್ಞಾನಿಗಳು ಕಾಲ್ಪನಿಕವಾಗಿ ಸೃಷ್ಟಿಸಿ ಅನೇಕ ಪ್ರಕಾರದ ಹೆಸರುಗಳನ್ನು ಇಟ್ಟ ದೇವರು ಎಂದು ನಂಬಿದ ವಸ್ತುಗಳಲ್ಲಿ ಅವು ಇರುವುದಿಲ್ಲ. ಆಯಾಯ ಮತಪತಿಗಳಲ್ಲಿ ಕೂಡ ಈ ಬಗೆಯ ಜ್ಞಾನ ಇಲ್ಲ. ತಮ್ಮ ಜ್ಞಾನ ಸಮ್ಯಕ್ ಇದೆ, ಆದರೆ ಅವರ ಜ್ಞಾನ ಮಿಥ್ಯಾ ಅಜ್ಞಾನ ಇದೆ. ಇವರಲ್ಲಿ ಕೆಲವೊಬ್ಬರು ತಮ್ಮ ನಾಯಕತ್ವದ ಭಂಗವಾಗುವುದೆಂದು ಎಂಬ ಭಯದಿಂದ, ಅಂದ್ರೆ ದರ್ಶನ ಭಯದಿಂದ ವಿಭಂಗ ಜ್ಞಾನಿಗಳಾಗಿದ್ದಾರೆ. ಅವರ ಜ್ಞಾನವು ಪೂರ್ಣವಾಗುವುದಿಲ್ಲ. ಅವರ ಜ್ಞಾನಗಳು ಪೂರ್ವಾಪರ ವಿರೋಧವುಳ್ಳದ್ದಾಗಿದೆ. ಅವರ ಪ್ರಕಾರ ಮನುಷ್ಯ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಅವರ ಕಾಲ್ಪನಿಕ ದೇವನೇ ಕೊಡುತ್ತಾನೆ. ಈ ರೀತಿ ಅನೇಕ ಪ್ರಕಾರದ ಕಲ್ಪನೆಯಿಂದ ಯುಕ್ತರು ತಮ್ಮ ಸಮ್ಯಜ್ಞಾನವನ್ನು ಹೇಗೆ ತಿಳಿಯಲು ಸಾಧ್ಯ? ವಜ್ರ, ವೈಡೂರ್ಯ, ಪುಷ್ಪರಾಗ ಇಂದ್ರನಿಂದ ಮಣಿಗಳಲ್ಲಿ ಪ್ರಭೆಯು ಪ್ರಜ್ವಲಿಸುವಂತೆ ಗಾಜಿನ ಚೂರಿನಲ್ಲಿ ಹೊಳಪು ಪ್ರಜ್ವಲಿಸುವುದಿಲ್ಲ. ಜಿನದೇವರು ವಜ್ರ ವೈಡೂರ್ಯದಂತೆ ಇದ್ದರೆ ಈ ಕಾಲ್ಪನಿಕ ವಸ್ತುಗಳು ಗಾಜಿನ ಚೂರಿನಂತೆ ಇವೆ ಎಂದು ಭಾವವು. ಶ್ಲೋಕ 21 ಅನ್ವಯಾರ್ಥ: ನಿಮ್ಮಲ್ಲಿ ಜ್ಞಾನವು ಹೇಗೆ ಮಾಡಲ್ಪಟ್ಟ ಅವಕಾಶವುಳ್ಳದ್ದಾಗಿದೆ, ಪ್ರಕಾಶಿಸುತ್ತದೆಯೋ ಹಾಗೆ ವಿಷ್ಣು ಶಿವ ಮೊದಲಾದವರಲ್ಲಿ ಪ್ರಕಾಶಿಸುವುದಿಲ್ಲ. ಶ್ರೇಷ್ಠ ರತ್ನಗಳಲ್ಲಿ ಹೊಳಪು ಹೇಗೆ ಶ್ರೇಷ್ಠತೆಯನ್ನು ಪಡೆಯುತ್ತದೆಯೋ
ಹಾಗೆ ಗಾಜಿನ ಮಣಿಗಳಲ್ಲಿ ಬೆಳಕನ್ನು ಹೊಂದುವುದಿಲ್ಲ. ಭಾವಾರ್ಥ: ಯಾವುದಾದರೂ ಕಾಲ್ಪನಿಕ ವಸ್ತುಗಳನ್ನು ದೇವರೆಂದೇ ತಿಳಿದು ನೋಡಿದರೂ ಕೂಡ ಭಗವದ್ ಜನದೇವರನ್ನು ನೋಡಿದ ಆನಂದ ಆಗುವುದಿಲ್ಲ. ಕಾರಣವೇನೆಂದರೆ ಜಿನದೇವರ ವೀತರಾಗ, ಶಾಂತ ಮುದ್ರೆ, ಪರ್ಯಂಕಾಸನ, ನಾಸಾಕು ದೃಷ್ಟಿ, ನಿಶ್ಚಲ ಸ್ಥಿರತೆ ನೋಡಿ ಜೀವನಿಗೆ ಅತಿ ಶಾಂತಿಯ ಅನುಭವವಾಗುತ್ತದೆ. ಆದ್ದರಿಂದ ಜಿನೇಂದ್ರ ದೇವರೇ ಶ್ರೇಷ್ಠರೆಂದು ಇಲ್ಲಿ ಭಾವವು. ಶ್ಲೋಕ 22ರ ಅನ್ವಯ: ನೂರಾರು ಹೆಂಗಸರು ನೂರಾರು ಮಕ್ಕಳನ್ನು ಪಡೆದಿದ್ದಾರೆ. ಬೇರೆಯ ಯಾವಳೊಬ್ಬಳು ತಾಯಿಯೂ ನಿಮಗೆ ಸಮಾನವಾಗಿರುವ ಮಗನನ್ನು ಪಡೆದವಳು ಆಗಲ್ಲ. ಎಲ್ಲಾ ದಿಕ್ಕುಗಳು ನಕ್ಷತ್ರಗಳನ್ನು ಧರಿಸುತ್ತಿವೆ. ಪೂರ್ವ ದಿಕ್ಕು ಮಾತ್ರ ಪ್ರಕಾಶಿಸುತ್ತಿರುವ ಕಿರಣಗಳಿಂದ ಕೂಡಿರುವ ಸೂರ್ಯನನ್ನು ಹುಟ್ಟಿಸುತ್ತದೆ. ಭಾವಾರ್ಥ: ಜಗತ್ತಿನಲ್ಲಿ ಎಲ್ಲಾ ತಾಯಿಯರು ಅಸಂಖ್ಯಾತ ಮಕ್ಕಳನ್ನು ಹಡೆದಿದ್ದಾರೆ. ಆದರೆ ಯಾವ ತಾಯಿಯೂ ನಿಮ್ಮನ್ನು ಹೋಲುವ ಮಗನನ್ನು ಹಡೆಯಲಿಲ್ಲ. ಎಲ್ಲಾ ದಿಕ್ಕುಗಳಲ್ಲಿಯೂ ಅಸಂಖ್ಯಾತ ನಕ್ಷತ್ರಗಳು ಮಿನುಗುತ್ತಾ ಇವೆ. ಆದರೆ ಜ್ವಾಲಾಯಮಾನನಾದ ಸೂರ್ಯನು ಪೂರ್ವ ದಿಕ್ಕು ಒಂದರಲ್ಲಿ ಮಾತ್ರ ಉದಯಿಸುತ್ತಾನೆ. ಇಲ್ಲಿ ಪೂರ್ವ ದಿಕ್ಕು ಒಂದೇ ಹೇಗೆ ಪ್ರಜ್ವಲಿಸುವ ಸೂರ್ಯನ ಉದಯಕ್ಕೆ ಕಾರಣವಾಗಿರುವುದೋ ಅದರಂತೆ ಜಿನಜನನಿ ಮರುದೇವಿಯೊಬ್ಬಳೇ ಭಗವಾನ್ ಶ್ರೀ ಋಷಭ ಸ್ವಾಮಿಯಂತಹ ದೇವೋತ್ತಮರ ಜನನಕ್ಕೆ ಕಾರಣರಾಗಿದ್ದಾಳೆ ಎಂಬುದು ಇಲ್ಲಿ ಭಾವವು. ಶ್ಲೋಕ 23ರ ಅನ್ವಯಾರ್ಥ: ನಿಮ್ಮನ್ನು ಶ್ರೇಷ್ಠ ಮುನಿಗಳು ಕತ್ತಲೆಯ ಮುಂದೆ ಬಹು ಶುದ್ಧರಾಗಿಯೂ ಸೂರ್ಯನಿಗೆ ಸಮಾನವಾದ ಕಾಂತಿಯುಳ್ಳವರಾಗಿಯೂ ಇರುವವರೆಂದು ಹೇಳುತ್ತಾರೆ. ನಿಮ್ಮನ್ನೇ ಚೆನ್ನಾಗಿ ಅವಲಂಬಿಸಿ ಮರಣವನ್ನು ಗೆಲ್ಲುತ್ತಾರೆ. ಮುನಿಶ್ರೇಷ್ಠರೇ, ಮೋಕ್ಷದ ಮಾರ್ಗವನ್ನು ಪಡೆದಿರುವ ಧೈರ್ಯ ಶಿವನು ಇಲ್ಲವು. ಭಾವಾರ್ಥ: ಸ್ವಾಮಿಯೇ, ತಾವು ಕತ್ತಲೆಯನ್ನು ನಿವಾರಿಸಿ ಪ್ರಕಾಶಮಾನವಾದ ಕಿರಣಗಳಿಂದ ಪ್ರಜ್ವಲಿಸುವ ಸೂರ್ಯ ಮಂಡಲದಂತೆ ತೋರುತ್ತಾ ಇರುವಿರಿ. ಇದರಿಂದ ತಾವು ಪರಮ ಪುರುಷರು ಎನಿಸಿರುವಿರಿ. ಮುನಿಗಳು ಪರಮ ಪುರುಷರೆಂದು ತಮ್ಮನ್ನು ಕರೆದಿದ್ದಾರೆ. ಶ್ಲೋಕ 24ರ ಅನ್ವಯಾರ್ಥ: ಸಜ್ಜನರು ನಿಮ್ಮನ್ನು ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ ಮತ್ತು ಅನಂತ ವೀರ್ಯಗಳ ನಷ್ಟವಿಲ್ಲದಂತಹ ಕೇವಲ ಜ್ಞಾನದಿಂದ ಶೋಭಿಸುವ ಪ್ರಭುವು ಶುದ್ಧ ರೂಪದಲ್ಲಿ ಚಿಂತಿಸಲು ಅಸಾಧ್ಯರು. ಅಂದರೆ ರೂಪು ಇಲ್ಲದವರು, ಸಕಲ ವ್ಯಾಪಕವಾದ ಮಹಿಮೆಯುಳ್ಳವರು, ಪರಮಾತ್ಮ ಸ್ವರೂಪದಿಂದ ಮೊದಲನೆಯವರು, ರತ್ನತ್ರಯ ಧರ್ಮ ದೃಷ್ಟಿಯಿಂದ ಬ್ರಹ್ಮ ಸ್ವರೂಪರಾಗಿರತಕ್ಕವರು, ಜಗತ್ತನ್ನು ಉದ್ಧರಿಸುವುದರಲ್ಲಿ ಸಮರ್ಥರಾದ ಒಡೆಯರಾದವರು, ವೀತರಾಗ ನಿರ್ವಿಕಲ್ಪ ಚಿದಾನಂದ ಸ್ವಭಾವಗಳಿಂದ ಕೊನೆ ಇಲ್ಲದವರು, ನಿರಾಕಾರ ಪರಮಾತ್ಮ ಸ್ವರೂಪರು, ಧರ್ಮ ಶುಕ್ಲ ಧ್ಯಾನ ಯುಕ್ತರಾದವರು, ಮನೋವಾಕ್ಕಾಯ ಕರ್ಮ ಸ್ವರೂಪವನ್ನು ಅರಿತವರು, ಜಯವರ್ಮನ ಭವದಿಂದ ಹಿಡಿದು ಅನೇಕ ಭವಗಳನ್ನು ಪಡೆದವರು, ಆತ್ಮ ಸ್ವರೂಪದಿಂದ ಒಬ್ಬರೇ ಆದವರು, ಜ್ಞಾನಾನಂದಮಯರು, ಪರಿಶುದ್ಧರಾದವರು ಎಂದು ಹೇಳುತ್ತಾರೆ. ಶ್ಲೋಕ 25ರ ಅನ್ವಯಾರ್ಥ: ದೇವತೆಗಳಿಂದ ಪೂಜಿಸಿಕೊಳ್ಳುವ ಸ್ವಾಮಿಯೇ, ಬುದ್ಧಿಯ ಬೋಧನೆಯಿಂದ ನೀವೇ ಬುದ್ಧರಾಗಿರುವಿರಿ. ಮೂರು ಲೋಕಗಳಿಗೂ ಸುಖವನ್ನು ಕೊಡುವುದರಿಂದ ಶಂಕರರೆನಿಸಿರುವಿರಿ. ಧೈರ್ಯಶಾಲಿಗಳು ಆದವರೇ, ಮೋಕ್ಷವನ್ನು ಪಡೆಯುವ ನೀತಿಯನ್ನು ತೋರಿಸಿಕೊಟ್ಟಿದ್ದರಿಂದ ಬ್ರಹ್ಮರು ಎನಿಸಿರುವಿರಿ. ಭಗವಂತರೇ, ನೀವೇ ಪುರುಷ ಶ್ರೇಷ್ಠರಾಗಿ ಆಗಿರುವುದು ತಿಳಿದ ವಿಚಾರವಾಗಿದೆ. ಭಾವಾರ್ಥ: ಭಗವಜ್ಜಿನೇಂದ್ರರೇ, ನಿಮಗೆ ಬುದ್ಧ, ಶಂಕರ, ಬ್ರಹ್ಮ, ಪುರುಷೋತ್ತಮ ಎಂಬ ಹೆಸರುಗಳು ಅನ್ವರ್ಥವಾಗಿವೆ. ನಿಮ್ಮಲ್ಲಿ ಇರುವ ಸಮ್ಯತ್ವ ಬುದ್ಧಿ ಮತ್ತು ದೇವತೆಗಳು ನಿಮ್ಮನ್ನು ಅರ್ಚನೆ ಮಾಡಿರುವುದರಿಂದ ನೀವು ಬುದ್ಧರು ಎನಿಸಿರುವಿರಿ. ಕೇವಲ ಜ್ಞಾನ ಬುದ್ಧಿ ಇರುವುದರಿಂದ ಮತ್ತು ಗಣಧರ ಪರಮೇಶ್ವರರು ಪೂಜಿಸಿರುವುದರಿಂದ ನೀವು ಬುದ್ಧರು ಎನಿಸಿರುವಿರಿ. ಸುಖವನ್ನು ಕೊಡತಕ್ಕವರಾದ್ದರಿಂದ ಶಂಕರರು ಎನಿಸಿರುವಿರಿ.
ಜಿನೇಂದ್ರರ ಪರಮ ಶಾಂತ ಸ್ವರೂಪವನ್ನು ದರ್ಶನ ಮಾಡುವುದರಿಂದ ಸುಖ ಉಂಟಾಗುವುದರಿಂದ ನೀವು ಶಂಕರರು ಎನಿಸಿರುವಿರಿ ಮತ್ತು ಮೂರೂ ಲೋಕಗಳಿಗೂ ಶಾಶ್ವತ ಸುಖವನ್ನು ನೀಡುವುದರಿಂದಲೂ ತಾವು ಶಂಕರರು ಇದ್ದಿರಿ. ರತ್ನತ್ರಯ ರೂಪವಾದ ಮುಕ್ತಿ ಮಾರ್ಗವನ್ನು ತೋರಿಸಿಕೊಟ್ಟಿರುವುದರಿಂದ ತಾವು ಧಾತ ಎನಿಸಿರುವಿರಿ. ಸಮ್ಯಕ್ ರೂಪದ ಯಶಸ್ಸು ಜಗತ್ತಿನಲ್ಲಿ ವ್ಯಾಪಿಸಿರುವುದರಿಂದ ತಾವು ವಿಷ್ಣು ಎನಿಸಿರುವಿರಿ. ಶ್ಲೋಕ 26ರ ಅನ್ವಯ. ಮೂರೂ ಲೋಕಗಳ ಪಾಪಗಳನ್ನು ನಾಶಪಡಿಸುವ ಸ್ವಾಮಿಯೇ ನಿಮಗೆ ನಮಸ್ಕಾರವು. ಮೂರೂ ಲೋಕಗಳಿಗೂ ಒಡೆಯರಾದ ನಿಮಗೆ ನಮಸ್ಕಾರವು. ಕರ್ಮಗಳನ್ನು ಗೆದ್ದಿರುವ ಸ್ವಾಮಿಯೇ ನಿಮಗೆ ನಮಸ್ಕಾರವು. ಸಂಸಾರವೆಂಬ ಸಮುದ್ರವನ್ನು ಬತ್ತಿಸಿದ ನಿಮಗೆ ನಮಸ್ಕಾರವು. ಭಾವಾರ್ಥ. ದೇವರ ಸಕಲ ಲಕ್ಷಣಗಳನ್ನು ಪಡೆದಿರುವ ಜಿನೇಂದ್ರರಿಗೆ ಮಾತ್ರ ನಮಸ್ಕಾರವೆಂದು ಭಾವವು. ಮೂರೂ ಲೋಕಗಳ ದುಃಖವನ್ನು ನಿವಾರಿಸುವ ನಿಮಗೆ ನಮಸ್ಕಾರವು. ಮೂರೂ ಲೋಕಗಳಿಗೂ ಅಲಂಕಾರಪ್ರಾಯರಾಗಿರುವ ನಿಮಗೆ ನಮಸ್ಕಾರವು. ಸಂಸಾರವೆಂಬ ಸಮುದ್ರದ ಸಂತಾಪವನ್ನು ಅಂದರೆ ಭವ ಸಮುದ್ರವನ್ನು ಬತ್ತಿಸಿದ ನಿಮಗೆ ನಮಸ್ಕಾರವು ಎಂದು ಭಾವವು. ಶ್ಲೋಕ 27ರ ಅನ್ವಯಾರ್ಥ. ಶ್ರೇಷ್ಠರಾದ ಮುನಿಗಳೇ, ಇಲ್ಲಿ ಸಮಸ್ತವಾದ ಗುಣಗಳಿಂದ ಅವಕಾಶವಿಲ್ಲದಂತೆ ನೀವು ಹೊಂದಿರುತ್ತೀರಿ. ಇದರಲ್ಲಿ ಆಶ್ಚರ್ಯವೂ ಎಲ್ಲಿದೆ? ಸಾಧಾರಣ ದೇವರುಗಳಲ್ಲಿ ಆಶ್ರಯದಿಂದ ಉತ್ಪನ್ನವಾದ ಗರ್ವದಿಂದ ಕೂಡಿದ ದೋಷಗಳಿಂದ ಸ್ವಪ್ನದಲ್ಲಿ ಕೂಡ ಯಾವಾಗಲೂ ನೋಡಲು ಸಾಧ್ಯವಾಗುವವರು ಅಲ್ಲ. ಭಾವಾರ್ಥ. ಸ್ವಾಮಿ, ನಿಮ್ಮಲ್ಲಿ ಇರುವ ಪಂಚಾಸ್ತಿಕಾಯ ಆದಿ ರೂಪವಾದ ಸಕಲ ಗುಣಗಳು ಸರ್ವಾಂಗ ವ್ಯಾಪಕವಾಗಿ ಅವಕಾಶವಿಲ್ಲದಂತೆ ಒಟ್ಟುಗೂಡಿರುವುದನ್ನು ನೋಡಿದರೆ ಅವುಗಳಿಗೆ ನಿಮ್ಮಂತಹ ಆಶ್ರಯ ಸ್ಥಾನವು ದೊರಕಿ ಇರುವುದರಿಂದ ತಮ್ಮನ್ನೇ ಆಶ್ರಯಿಸಿಕೊಂಡಿವೆ. ರಾಗ ದ್ವೇಷ ಆದಿಗಳಿಂದ ಕೂಡಿರುವ ಕೆಟ್ಟ ಗುಣಗಳು ತಮ್ಮನ್ನು ಸ್ವಪ್ನದಲ್ಲಿ ಕೂಡ ಸೇರಲಾರದು. ಇದರಲ್ಲಿ ಆಶ್ಚರ್ಯವಿಲ್ಲ. ಭಗವಂತರ ಅಂಗದಲ್ಲಿ ಗುಣಗಳು ನಿರಂತರವಾಗಿ ಆಶ್ರಯ ಹೊಂದಿರುವುದರಿಂದ ದೋಷಗಳು ಇರಲು ಸಾಧ್ಯವೇ ಇಲ್ಲವೆಂದು ಇಲ್ಲಿ ಕವಿ ಮಹಾಶಯರ ಭಾವವೂ ಆಗಿದೆ. ಶ್ಲೋಕ 28ರ ಅನ್ವಯಾರ್ಥ. ಗಂಭೀರವಾದ ಅಶೋಕ ವೃಕ್ಷವನ್ನು ಪಡೆದಿರುವ ಹೆಚ್ಚು ಕಾಂತಿಯನ್ನು ಹೊಂದಿರುವ ಕಲ್ಮಶವಿಲ್ಲದೆ ಹೆಚ್ಚಾಗಿಯೂ ಸ್ಪಷ್ಟವಾಗಿರುವ ಮತ್ತು ಪ್ರಕಾಶಮಾನವಾಗಿರುವ ಕಿರಣಗಳು ಉಳ್ಳ ಕತ್ತಲೆಯ ಸಮೂಹವನ್ನು ನಾಶಪಡಿಸಿದ ನಿಮ್ಮ ರೂಪವು ಮೇಘಮಂಡಲದ ಹತ್ತಿರದಲ್ಲಿ ಇರುವ ಸೂರ್ಯ ಬಿಂಬದಂತೆ ಚೆನ್ನಾಗಿ ಪ್ರಕಾಶಿಸುತ್ತದೆ. ಭಾವಾರ್ಥ. ಜಿನೇಂದ್ರರ ಶರೀರಕ್ಕಿಂತ 12ರಷ್ಟು ಅಂದರೆ 12 ಪಟ್ಟು ಎತ್ತರವಾದ ಅಶೋಕ ವೃಕ್ಷದ ಬುಡದಲ್ಲಿ ಕುಳಿತು ಕಾಂತಿಯುಕ್ತವಾದ ಪ್ರಭೆಯನ್ನು ಮೇಲ್ಮುಖವಾಗಿ ಎರಚುತ್ತಿರುವ ಜಿನ ಭಗವಾನರ ಶೋಭಾಯಮಾನವಾದ ರೂಪವು ಯಾವಾಗಲೂ ಬೆವರು ಮೊದಲಾದವುಗಳು ಇಲ್ಲದೆ ನಿರ್ಮಲವಾಗಿ ಮೋಡಗಳ ಸಮೀಪದಲ್ಲಿ ಇದ್ದು ಪ್ರಜ್ವಲಿಸುವ ಕಿರಣಗಳಿಂದ ಕತ್ತಲೆಯನ್ನು ನಾಶಪಡಿಸುವ ಸೂರ್ಯನಂತೆ ಅದು ತೋರುತ್ತದೆ ಎಂದು ಭಾವವು. ಶ್ಲೋಕ 29ರ ಅನ್ವಯಾರ್ಥ. ರತ್ನಗಳ ಪ್ರಭೆಯೆಂಬ ಚಿಗುರುಗಳಿಂದ ವ್ಯಾಪಿಸಿರುವ ಸಿಂಹಾಸನದಲ್ಲಿ ಚಿನ್ನದಂತೆ ಹೊಳಪುಳ್ಳ ನಿಮ್ಮ ಶರೀರವು ಆಕಾಶದಲ್ಲಿ ಬೆಳಗುತ್ತಿರುವ ಕಾಂತಿಯಿಂದ ಕೂಡಿರುವ 1000 ಕಿರಣಗಳು ಉಳ್ಳ ಸೂರ್ಯನ ಬಿಂಬವು ಎತ್ತರವಾದ ಬೆಟ್ಟದ ಶಿಖರದಿಂದ ಪ್ರಕಾಶಿಸುತ್ತದೆ. ಭಾವಾರ್ಥ. ಜಿನೇಂದ್ರರ ಶರೀರಕ್ಕಿಂತ 12 ಪಟ್ಟು ಎತ್ತರದ ಅಶೋಕ ವೃಕ್ಷದ ನಂತರ ಇಲ್ಲಿ ಸಿಂಹಾಸನದ ಬಗ್ಗೆ ಹೇಳಲಾಗುತ್ತದೆ. ಭಾವಾರ್ಥ. ರತ್ನಗಳ ಕಾಂತಿಯಿಂದ ಬೆಳಗುತ್ತಿರುವ ಸಿಂಹಾಸನದಲ್ಲಿ ಸುವರ್ಣ ವರ್ಣ ಪ್ರಭೆಯಿಂದ ನಿಮ್ಮ ಶರೀರವು ವಿರಾಜಿಸುತ್ತಾ ಇರುವುದು ಅತ್ಯುನ್ನತವಾದ ಉದಯಾಚಲ ಪರ್ವತದ ಶಿಖರದಲ್ಲಿ ಆಕಾಶದಲ್ಲಿ ವ್ಯಾಪಿಸಿರುವ ಸಾವಿರಾರು ಕಿರಣಗಳಿಂದ ಪ್ರಕಾಶಿಸುತ್ತಿರುವ ಸೂರ್ಯಮಂಡಲದಂತೆ ತೋರುತ್ತದೆ ಎಂದು ಭಾವವು. ಶ್ಲೋಕ 30ರ ಅನ್ವಯಾರ್ಥ. ಮೊಲ್ಲೆಯ ಹೂವಿನಂತೆ ಬಿಳಿಯ ಬಣ್ಣದಿಂದ ಮನೋಹರವಾದ ಚಾಮರದಂತೆ ಕಾಂತಿಯನ್ನು ಪಡೆದಿರುವ ಬಹು ಸುಂದರವಾಗಿ ಬಿಳಿ ಬಣ್ಣದಿಂದ ಕೂಡಿರುವ ನಿಮ್ಮ ಶರೀರವು
ಎತ್ತರದಲ್ಲಿ ಇರುವ ಚಂದ್ರನಿಂದ ಹೊರಟು ಕಾಂತಿಯಿಂದ ಶೋಭಿಸುವ ಬೆಟ್ಟದಿಂದ ಹರಿದು ಬಂದ ನೀರಿನ ಪ್ರವಾಹದಿಂದ ಕೂಡಿರುವ ಮಹಾಮೇರು ಪರ್ವತದ ಚಿನ್ನದ ವರ್ಣದಂತೆ ಪ್ರಕಾಶಿಸುತ್ತದೆ. ಭಾವಾರ್ಥ: ಮೊಲ್ಲೆಯ ಹೂವಿನಂತೆ ಬಿಳಿ ಬಣ್ಣದಿಂದ ಇರುವ ಮತ್ತು ಮನೋಹರವಾಗಿರುವ ಚಾಮರಗಳು ಎರಡರ ಸೇವೆಯನ್ನು ಇಂದ್ರಾದಿ ದೇವತೆಗಳಿಂದ ಮಾಡಿಸಿಕೊಳ್ಳುತ್ತಿರುವ ಅತ್ಯಂತ ಬಿಳುಪಾದ ಮತ್ತು ಸುವರ್ಣ ಕಾಂತಿಯಿಂದ ಶೋಭಿಸುತ್ತಿರುವ ನಿಮ್ಮ ಶರೀರವು ಚಂದ್ರನ ಕಿರಣಗಳಿಂದ ಸ್ವಚ್ಛವಾದ ನೀರಿನ ಪ್ರವಾಹವು ಎತ್ತರದಿಂದ ಕೆಳಕ್ಕೆ ಇಳಿಯುತ್ತಿರುವ ಹೇಮಮಯವಾದ ಮೇರು ಪರ್ವತದ ಶಿಖರದಂತೆ ವೈಭವದಿಂದ ತೆಗೆದುಕೊಂಡು ಹೋಗಿ ಪಾಂಡುಕ ಶಿಲಾಪೀಠದ ಮೇಲೆ ಇಟ್ಟು ಅಭಿಷೇಕ ಮಾಡಿಸಿದರು. ಚಾಮರಗಳಿಂದ ದೇವತೆಗಳು ಬೀಸಿದರು. ಆ ಚಾಮರವು ಬಿಳುಪಾಗಿರುವುದರಿಂದ ಮೊಲ್ಲೆಯ ಹೂವಿಗೆ ಹೋಲಿಸಿದ್ದಾರೆ. ಚಂದ್ರನ ಕಿರಣಗಳ ಆಚ್ಛಾದನೆಯಿಂದ ಮೇರುಗಿರಿಯ ಶಿಖರವು ಸುವರ್ಣ ವರ್ಣದಂತೆ ಕಾಣುತ್ತದೆ. ಭಗವಜ್ಜಿನೇಂದ್ರರ ಶರೀರವು ಕೂಡ ಸ್ವರ್ಣ ಅಂದರೆ ಬಂಗಾರದ ವರ್ಣದ್ದು ಆಗಿತ್ತು ಎಂದು ಭಾವವು. ಶ್ಲೋಕ 31ರ ಅನ್ವಯಾರ್ಥ: ಚಂದ್ರನಂತೆ ಬಿಳಿ ಬಣ್ಣವನ್ನು ಹೊಂದಿ ಮೇಲೆ ಇರುವ ಸೂರ್ಯನ ತೇಜಸ್ಸನ್ನು ಮೀರಿಸುವ ಪ್ರಕಾಶವುಳ್ಳ ಮುತ್ತುಗಳ ಸಮೂಹದ ಮಾಲೆಯಿಂದ ವೃದ್ಧಿ ಹೊಂದಿರುವ ಶೋಭೆಯಿಂದ ಕೂಡಿರುವ ತಮ್ಮ ಮೂರು ಕೊಡೆಯು ಮೂರು ಲೋಕಕ್ಕೆ ಸ್ವಾಮಿತ್ವವನ್ನು ಪ್ರಸಿದ್ಧಪಡಿಸುವ ರೀತಿಯಲ್ಲಿ ಪ್ರಕಾಶಿಸುತ್ತದೆ. ಭಾವಾರ್ಥ: ಇದರಲ್ಲಿ ಛತ್ರತ್ರಯ ಪ್ರಾತಿಹಾರ್ಯದ ವರ್ಣನೆ ಬರೆದಿದೆ. ಛತ್ರತ್ರಯವು ಚಂದ್ರನಂತೆ ಬಿಳಿಯ ಬಣ್ಣ ಉಳ್ಳದ್ದಾಗಿದೆ. ಸೂರ್ಯನ ತಾಪವನ್ನು ತಡೆಗಟ್ಟುವುದಾಗಿದೆ. ಮುತ್ತಿನ ಸರಗಳಿಂದ ಶೋಭಾಯಮಾನವಾಗಿದೆ. ಇದು ಮೂರು ಕೊಡೆಯಾಗಿರುವುದರಿಂದ ಭಗವಜ್ಜಿನೇಂದ್ರರು ಸ್ವರ್ಗ, ಮರ್ತ್ಯ ಮತ್ತು ಪಾತಾಳಗಳೆಂಬ ಮೂರೂ ಲೋಕಗಳಿಗೂ ಸ್ವಾಮಿತ್ವವನ್ನು ಹೊಂದಿರುವುದನ್ನು ಇದು ವ್ಯಕ್ತಗೊಳಿಸುತ್ತದೆ. ಶ್ಲೋಕ 32ರ ಅನ್ವಯಾರ್ಥ: ಗಂಭೀರವಾದ ಶಬ್ದವಾಗಿರುವ ದಿವ್ಯ ಧ್ವನಿಯಿಂದ ವ್ಯಾಪಿಸುವ ದಿಕ್ಕುಗಳ ಕೊನೆಯ ಭಾಗ ಉಳ್ಳವರು ಮೂರು ಲೋಕದ ಜನಗಳಿಗೆ ಶುಭಪ್ರದವಾದಂತಹ ಸಂಪತ್ತನ್ನು ಕೊಡುವುದರಲ್ಲಿ ಸಾಮರ್ಥ್ಯವನ್ನು ಪಡೆದಿರುವ ಜಯ ಶಬ್ದದ ಘೋಷದೊಡನೆ ಆಕಾಶದಲ್ಲಿ ನಿಮ್ಮ ಕೀರ್ತಿಯನ್ನು ಸಾರುವ ದುಂದುಬಿ ವಾದ್ಯವು ಶಬ್ದವನ್ನು ಮಾಡುತ್ತದೆ. ಭಾವಾರ್ಥ: ಆಕಾಶದಲ್ಲಿ ಎಲ್ಲ ಗಂಭೀರವಾದ ದಿವ್ಯ ಧ್ವನಿಯನ್ನು ಮಾಡುತ್ತಾ ವ್ಯಾಪಿಸಿರುವ ಮೂರು ಲೋಕದ ಜನಗಳಿಗೂ ಒಳ್ಳೆಯದನ್ನು ಮಾಡುವ ಸಾಮರ್ಥ್ಯವನ್ನು ಪಡೆದಿರುವ ಮತ್ತು ಜಿನ ಧರ್ಮದ ಒಡೆಯರಾದ ನಿಮ್ಮ ಯಶಸ್ಸಿನ ಘೋಷಣೆಯನ್ನು ಮಾಡುತ್ತಿರುವ ದೇವ ದುಂದುಬಿಯು ಮೊಳಗುತ್ತಿದೆ. ಶ್ಲೋಕ 33ರ ಅನ್ವಯಾರ್ಥ: ಸುಂದರವಾದ ಮಂದಾರ ಹೂ, ಸುರವನ್ನೆ ಹೂ, ಪಾರಿಜಾತದ ಹೂ, ಸಂತಾನಕ ಆದಿ ಕಲ್ಪವೃಕ್ಷದ ಹೂಗಳೇ ಮೊದಲಾದ ಹೂಗಳ ಸಮೂಹದ ಮಳೆಗರೆಯುತ್ತಿರುವ ಮಂದ ಮಾರುತ ಸಹಿತವಾದ ಗಂಧೋದಕದ ಮಳೆಗರೆಯುತ್ತಿರುವ ನಿಮ್ಮ ದಿವ್ಯವಾದ ಮಾತುಗಳು ಸಮೂಹವು ದೇವಲೋಕದಿಂದ ಹೊರ ಬೀಳುತ್ತಾ ಇದೆ. ಇದರ ಭಾವಾರ್ಥ: ಭಗವಜ್ಜಿನೇಂದ್ರರ ಮೇಲೆ ದೇವತೆಗಳು ಮಾಡಿದ ಪುಷ್ಪವೃಷ್ಟಿಯ ಪ್ರಾತಿಹಾರ್ಯವನ್ನು ಈ ಸ್ತೋತ್ರದಲ್ಲಿ ವರ್ಣಿಸಿದ್ದಾರೆ. ಸೌಂದರ್ಯದಿಂದ ಕಂಗೊಳಿಸುವ ಕಲ್ಪವೃಕ್ಷದ ಹೂಗಳು, ಸುರಹೊನ್ನೆ ಹೂಗಳು, ಪಾರಿಜಾತದ ಹೂಗಳೇ ಮೊದಲಾದ ಆಕಾಶದಿಂದ ನಿಮ್ಮ ಮೇಲೆ ಮಳೆಯ ರೂಪದಲ್ಲಿ ಬೀಳುತ್ತಿರುವುದು ಮಂದ ಮಾರುತದ ಸಹಿತವಾಗಿಯೂ ಗಂಧೋದಕದ ಮಳೆಯಲ್ಲಿಯೂ ಇರುವ ನಿಮ್ಮ ವಾಕ್ ಸಮೂಹದಂತೆ ತೋರುತ್ತದೆ. ಶ್ಲೋಕ 34ರ ಅನ್ವಯಾರ್ಥ: ಸ್ವಾಮಿಯೇ, ನಿಮ್ಮ ಲೋಕದಲ್ಲಿ ವ್ಯಾಪಿಸಿದ ಪ್ರಭಾ ವಲಯದ ಮಹಾಪ್ರಕಾಶವು ಮೂರು ಲೋಕಗಳಿಂದ ಬೆಳಲಿನ ಕಾಂತಿಯ ಬೆಳಕನ್ನು ಅಪೇಕ್ಷಿಸುತ್ತದೆ. ಪ್ರಭೆಯಿಂದ ಸದಾ ಬೆಳಗುವ ಬಹು ಸೂರ್ಯರ ಪ್ರಭೆಯನ್ನು ಪಡೆದು ರಾತ್ರಿಯಲ್ಲಿ ಸಹ ಚಂದ್ರಬಿಂಬದಂತೆ ಸೌಮ್ಯ ಪ್ರಭಾವವನ್ನು ಹೊಂದಿ ಮೆರೆಯುತ್ತದೆ. ಇದರ ಭಾವಾರ್ಥ ಅಂದರೆ ಈ ಸ್ತುತಿಯಲ್ಲಿ ಭಾಮಂಡಲ ಪ್ರಾತಿಹಾರ್ಯವನ್ನು ವರ್ಣಿಸಿದ್ದಾರೆ. ಭಗವಜ್ಜಿನೇಂದ್ರರಿಗೆ ಪ್ರಾಪ್ತವಾಗಿರುವ ಭಾಮಂಡಲವು ಅನೇಕ ಉದಯಗತ ಸೂರ್ಯರ ತೇಜಸ್ಸನ್ನು ಹೊಂದಿ ಬೆಳಗುತ್ತಿರುತ್ತದೆ. ಆದರೆ ತಾಪವನ್ನು ನೀಡುತ್ತದೆ. ಚಂದ್ರನ ಶೈತ್ಯ ಕಿರಣದಂತೆ ತಂಪನ್ನು ನೀಡುತ್ತದೆ.
ಅಂದರೆ ಪ್ರಕಾಶದಲ್ಲಿ ಬಹು ಸೂರ್ಯರ ತೇಜಸ್ಸನ್ನು ಹೋಲುತ್ತದೆ. ತಂಪನ್ನು ನೀಡಿ ಆನಂದಗೊಳಿಸುವುದರಲ್ಲಿ ಚಂದ್ರನ ಕಿರಣಗಳನ್ನು ಹೋಲುತ್ತದೆ. ಶ್ಲೋಕ 35ರ ಅನ್ವಯಾರ್ಥ. ಮೂರು ಲೋಕಗಳಲ್ಲಿ ಅಪೇಕ್ಷಿತವಾದ ಸ್ವರ್ಗ ಮತ್ತು ಮೋಕ್ಷಗಳನ್ನು ಹುಡುಕುವ ಯಥಾರ್ಥ ಶುದ್ಧ ಧರ್ಮವನ್ನು ಪ್ರತಿಪಾದಿಸುವುದರಲ್ಲಿ ಸಾಮರ್ಥ್ಯವನ್ನು ಹೊಂದಿರುವ ನಿಮ್ಮ ದಿವ್ಯ ಧ್ವನಿಯು ವಿಶಾಲವಾದ ಅರ್ಥವುಳ್ಳದ್ದು, ಎಲ್ಲಾ ಭಾಷೆಗಳ ರೂಪವಾದ ಗುಣಗಳಿಂದ ಕೂಡಿರುವುದು ಆಗಿರುತ್ತದೆ. ಭಾವಾರ್ಥ. ಸಮೋಷಣದಲ್ಲಿ ಭಗವತ್ ಜಿನೇಂದ್ರರ ಮುಖದಿಂದ ಹೊರಟ ದಿವ್ಯವಾಣಿಯು ಸ್ವರ್ಗ ಮೋಕ್ಷಗಳನ್ನು ಬಯಸತಕ್ಕವರಿಗೆ ಮಾರ್ಗವನ್ನು ತೋರಿಸಿಕೊಡಿ, ಯಥಾರ್ಥವನ್ನು ತಿಳಿಸುವ ಶುದ್ಧವಾದ ಧರ್ಮವನ್ನು ಬೋಧಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನಿರ್ಮಲವಾದ ಅರ್ಥವುಳ್ಳ ಎಲ್ಲಾ ಭಾಷೆಗಳಿಂದ ಗರ್ಭೀಕೃತವಾಗಿದೆ. ಅಂದರೆ ಜಿನೇಶ್ವರರ ಉಪದೇಶದ ಮಾಧ್ಯಮವಾಗಿದ್ದ ದಿವ್ಯ ಧ್ವನಿಯು ಎಲ್ಲಾ ಭಾಷೆಯವರಿಗೂ ಅವರವರ ಭಾಷೆಗಳಲ್ಲೇ ಅರ್ಥವಾಯಿತೆಂದು ಭಾವವು. ಶ್ಲೋಕ 36ರ ಅನ್ವಯಾರ್ಥ. ಅರಳಿದ ಚಿನ್ನದ ತಾವರೆ ಹೂಗಳ ಕಾಂತಿಯ ಸಮೂಹವು ಬೆಳಗುತ್ತಿರುವ ಉಗುರುಗಳ ಕಿರಣಗಳ ಕಾಂತಿಯನ್ನು ಹೊಂದುತ್ತಿರುವ ನಿಮ್ಮ ಪಾದಗಳು ಹೆಜ್ಜೆಗಳನ್ನು ಎಲ್ಲಿ ಇಡುವಿರೋ ಅಲ್ಲಿ ಜಿನೇಂದ್ರರೇ ದೇವತೆಗಳು ತಾವರೆಯನ್ನು ರಚಿಸುತ್ತಾರೆ. ಭಾವಾರ್ಥ. ಪ್ರಸ್ಫುಟವಾಗಿ ಅರಳಿರುವ ಚಿನ್ನದ ತಾವರೆಯ ಹೂಗಳ ಪ್ರಕಾರಕ್ಕೆ ಸಮಾನವಾದ ಪ್ರಭೆಯುಳ್ಳವು ಉಗುರುಗಳ ಕಾಂತಿಯನ್ನು ಮೇಲ್ಭಾಗಕ್ಕೆ ಎರಚುತ್ತಿರುವುದು ಆದ ನಿಮ್ಮ ಪಾದಗಳನ್ನು ಬಿಡುವಲ್ಲಿ ದೇವತೆಗಳು ತಾವರೆಯ ಹೂಗಳನ್ನು ರಚಿಸುತ್ತಾರೆ. ಇದು ಭಗವತ್ ಜಿನೇಂದ್ರರ ಅತಿಶಯಗಳಲ್ಲಿ ಒಂದು ಆಗಿದೆ. ಶ್ಲೋಕ 37ರ ಅನ್ವಯಾರ್ಥ. ಜಿನ ಭಗವಾನರೇ, ಈ ರೀತಿಯಾದ ನಿಮ್ಮ ಐಶ್ವರ್ಯವು ಹೇಗೆ ಉಂಟಾಯಿತೋ ಅದೇ ರೀತಿ ಬೇರೆಯವರಿಗೆ ಧರ್ಮೋಪದೇಶ ಮಾಡುವುದರಲ್ಲಿಲ್ಲ. ಸೂರ್ಯನಿಗೆ ಕತ್ತಲೆಯನ್ನು ನಾಶಪಡಿಸುವಂತಹ ಕಾಂತಿಯು ಎಷ್ಟರ ವರೆಗೆ ಬೆಳಗುತ್ತಿದ್ದರೂ ಕೂಡ ಗ್ರಹ ಸಮೂಹದ ಆ ರೀತಿಯಾದ ಕಾಂತಿಯು ಎಲ್ಲಿರುತ್ತದೆ? ಭಾವಾರ್ಥ. ಶ್ರೀ ಮಜ್ಜಿನೇಂದ್ರರು ಸಮೂಹಶರಣ ಸಭೆಯಲ್ಲಿ ಧರ್ಮೋಪದೇಶವನ್ನು ಮಾಡುವಾಗ ಅಶೋಕ ವೃಕ್ಷವೇ ಮೊದಲಾದ ಅಷ್ಟ ಮಹಾ ಪ್ರಾತಿಹಾರ್ಯ ಸಂಪತ್ತು ಅವರಿಗೆ ಉಂಟಾಗುವಂತೆ ಇತರೆ ದೇವತೆಗಳಿಗೆ ಆಗುವುದಿಲ್ಲ. ರಾಗ ದ್ವೇಷ ಯುಕ್ತರಿಗೆ ಇವೆಲ್ಲ ಆಗುವುದಿಲ್ಲ. ಇವೆಲ್ಲ ಅತಿಶಯಗಳು ರಾಗ ದ್ವೇಷ ರಹಿತ ಎಲ್ಲ 18 ದೋಷಗಳಿಂದ ರಹಿತ ಸಕಲ ಪದಾರ್ಥಗಳ ಗುಣ ಪರ್ಯಾಯಗಳನ್ನು ಏಕಕಾಲದಲ್ಲಿ ತಿಳಿಯತಕ್ಕವರು, ಆಗಮಗಳಲ್ಲಿ ಪ್ರಭುತ್ವ ಉಳ್ಳವರು, ಅಂದರೆ ನಿರ್ದೋಷತ್ವ, ಸರ್ವಜ್ಞತ್ವ, ಆಗಮೇಶಿತ್ವ, ಇವು 3 ಆತ್ಮನ ಗುಣಗಳು. 3 ಲೋಕದಲ್ಲಿ ಇಂತಹ ಅದ್ಭುತವಾದ ಅತಿಶಯಗಳು ಜಿನೇಂದ್ರರನ್ನು ಬಿಟ್ಟು ಬೇರೆ ಯಾರಿಗೂ ಪ್ರಾಪ್ತವಾಗಲಾರವು ಎಂದು ಭಾವವು. ಶ್ಲೋಕ 38ರ ಅನ್ವಯಾರ್ಥ. ಮದಜಲದ ಪ್ರವಾಹವು ಕಪೋಲದಿಂದ ಇಳಿಯುತ್ತಿರುವುದು ಚಂಚಲವಾದುದು. ಮದ ಹೊಂದಿದ ದುಂಬಿಗಳ ಶಬ್ದದಿಂದ ಹೆಚ್ಚಾದ ಕೋಪವನ್ನುಳ್ಳ ದೇವೇಂದ್ರನ ಐರಾವತವೆಂಬ ಆನೆಗೆ ಸಮಾನವಾಗಿರುವ ವೇಗವಾಗಿ ಓಡಿ ಬರುತ್ತಿರುವ ಆನೆಯನ್ನು ನೋಡಿ ನಿಮ್ಮನ್ನು ಆಶ್ರಯಿಸಿದವರಿಗೆ ಭಯವು ಉಂಟಾಗುವುದಿಲ್ಲ. ಇದರ ಭಾವಾರ್ಥ. ಕಿವಿಯಿಂದ ಹಿಡಿದು ಕೆನ್ನೆಯ ಮೇಲೆ ಮದೋದಕವು ಸುರಿಯುತ್ತಿರುವ ಮತ್ತು ಆ ಮದೋದಕಕ್ಕೆ ಮುಚ್ಚಿದ ದುಂಬಿಗಳ ಝೇಂಕಾರದಿಂದ ಮತ್ತಷ್ಟು ಕೋಪಗೊಂಡು ಗರ್ವಿಸುತ್ತಿರುವ ದೇವೇಂದ್ರನ ಐರಾವತದಂತಹ ಭಯಂಕರವಾದ ಆನೆಯು ಎದುರಿಗೆ ಬಂದರೂ ನಿಮ್ಮ ಧ್ಯಾನವನ್ನು ಮಾಡಿದರೆ ಆ ಆನೆಯ ತಪ್ಪಿ ಹೋಗುತ್ತದೆ. ಮದದಿಂದ ಅತ್ಯಂತ ಕ್ರೋಧಗೊಂಡು ಬಂದ ಆನೆಯೂ ಕೂಡ ಭಗವದ್ ಜಿನೇಂದ್ರರ ಸ್ತೋತ್ರದಿಂದ ಶಾಂತವಾಗುತ್ತದೆ ಎಂದು ಭಾವವು. ಶ್ಲೋಕ 39ರ ಅನ್ವಯಾರ್ಥ. ಸೀಳಿದ ಆನೆಯ ತಲೆಯ ಭಾಗದಿಂದ ಜಾರಿ ಬೀಳುತ್ತಿರುವ ಹೊಳೆಯುತ್ತಿರುವ ರಕ್ತದೊಂದಿಗೆ ಚೆಲ್ಲಿರುವ ಮುತ್ತಿನ ಮಣಿಗಳ ಸಮೂಹದಿಂದ ಅಲಂಕೃತವಾದ ಭೂಮಿಯ ಪ್ರದೇಶದಲ್ಲಿ ಇಡುತ್ತಿರುವ ಹೆಜ್ಜೆಯುಳ್ಳ ಸಮೂಹವು ಕೂಡ ನಿಮ್ಮ 2 ಪಾದಗಳೆಂಬ ಪರ್ವತವನ್ನು ಆಶ್ರಯಿಸತಕ್ಕವನನ್ನು, ಅಂದರೆ ಆಶ್ರಯಿಸಿದವನನ್ನು ಕಾಲಿಗೆ ಬಿದ್ದು ಆಕ್ರಮಿಸುವುದಿಲ್ಲ. ಭಾವಾರ್ಥ.
ಆನೆಯನ್ನು ಕಂಡ ಕೂಡಲೇ ಸಿಂಹವು ಅದರ ತಲೆಯ ಮೇಲಕ್ಕೆ ಹಾರಿ ಕುಳಿತುಕೊಂಡು ಅದರ ಕುಂಭಸ್ಥಳವನ್ನು ಬಗೆದು ಹಾಕುತ್ತದೆ. ಆಗ ರಕ್ತದೊಂದಿಗೆ ಮುತ್ತುಗಳು ಸಹ ಚೆಲ್ಲಾಡುತ್ತವೆ. ಆಗ ಆ ಸಿಂಹವನ್ನು ನೋಡಲು ಭಯಂಕರವಾಗಿರುತ್ತದೆ. ಇಂತಹ ಭಯಂಕರ ಆಕೃತಿಯ ಮೃಗರಾಜನು ಸಹ ಭಗವಂತನ ಪಾದಗಳೆಂಬ ಪರ್ವತವನ್ನು ಆಶ್ರಯಿಸಿದ ಭಕ್ತರಿಗೆ ಯಾವ ಹಿಂಸೆಯನ್ನು ಮಾಡುವುದಿಲ್ಲ ಎಂದು ಭಾವವು. ಶ್ಲೋಕ 40 ಅನ್ವಯಾರ್ಥ. ಪ್ರಳಯ ಕಾಲದ ಗಾಳಿಯಿಂದ ಮೇಲಕ್ಕೆ ಎದ್ದ ಬೆಂಕಿಯಂತೆ ಪ್ರಜ್ವಲಿಸುತ್ತಿರುವ ಪ್ರಕಾಶಮಾನವಾಗಿರುವ ಕಿಡಿಯನ್ನು ಹೊಂದಿರುವ ಜಗತ್ತನ್ನು ಸಂಹರಿಸುವಂತೆ ಉರಿಯುತ್ತಾ ಬರುತ್ತಿರುವ ಕಾಡು ಬೆಚ್ಚು ನಿಮ್ಮ ಹೆಸರಿನ ಸ್ತೋತ್ರವೆಂಬ ನೀರಿನಿಂದ ಸ್ವಲ್ಪವೂ ಉಳಿಯದ ಹಾಗೆ ಶಮನಗೊಳ್ಳುತ್ತದೆ. ಭಾವಾರ್ಥ: ಕಾಡಿನಲ್ಲಿ ಹುಟ್ಟಿದ ಬೆಂಕಿಯಾದ ಕಾಡು ಬೆಚ್ಚು ಪ್ರಳಯ ಕಾಲದ ಬಿರುಗಾಳಿಯಿಂದ ಹೆಚ್ಚುತ್ತಾ ಪ್ರಜ್ವಲಿತವಾದ ಬೆಂಕಿಯ ಕೆಂಡಗಳನ್ನು ಮೇಲಕ್ಕೆ ಎಸೆಯುತ್ತಾ ಲೋಕವನ್ನೇ ನುಂಗುವಂತೆ ತೋರುತ್ತದೆ. ಇಂತಹ ಭಯಂಕರವಾದ ಕಾಡಿಗೆಚ್ಚು ಸಹ ನಿಮ್ಮ ನಾಮಸ್ಮರಣೆ ಎಂಬ ನೀರಿನಿಂದ ಸಂಪೂರ್ಣವಾಗಿ ಆರಿ ಹೋಗುತ್ತದೆ. ಸಾಮಾನ್ಯವಾಗಿ ನೀರು ಇದ್ದರೆ ಬೆಂಕಿ ಆರಿ ಹೋಗುತ್ತದೆ. ಅದರಂತೆ ಭಗವಜ್ಜಿನೇಂದ್ರರ ಸ್ತೋತ್ರ ರೂಪದ ನೀರಿನಿಂದ ಕಾಡುಗಿಚ್ಚು ಸಹ ಶಾಂತಿಗೊಳ್ಳುವುದು ಎಂದು ಇಲ್ಲಿ ಭಾವವಾಗಿದೆ. ಶ್ಲೋಕ 41 ಅನ್ವಯಾರ್ಥ. ಯಾವ ಮನುಷ್ಯನ ಮನಸ್ಸಿನಲ್ಲಿ ನಿಮ್ಮ ಹೆಸರೆಂಬ ಹಾವಿನ ವಿಷವನ್ನು ನಿವಾರಿಸುವ ಮಂತ್ರವು ಇದೆಯೋ ಆ ಮನುಷ್ಯನು ಕೆಂಪಾದ ಕಣ್ಣನ್ನು ಹೊಂದಿರುವ, ಗರ್ವವನ್ನು ಹೊಂದಿರುವ, ಕೋಗಿಲೆಯ ಕುತ್ತಿಗೆಯಂತೆ ಕಪ್ಪು ಬಣ್ಣವುಳ್ಳ, ಕೋಪದಿಂದ ಮೇಲಕ್ಕೆದ್ದು ಹೆಡೆಯನ್ನು ಮೇಲಕ್ಕೆ ಎತ್ತಿ ಎದುರಿಗೆ ಬರುತ್ತಿರುವ ಸರ್ಪವನ್ನು ಭಯವು ನಿವಾರಣೆಯಾಗುವಂತೆ ಪಾದಗಳಿಂದ ತುಳಿಯುತ್ತಾನೆ. ಭಾವಾರ್ಥ: ಕೋಗಿಲೆಯ ಕೊರಳು ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ. ಅದರ ಹಾಗೆ ಕಪ್ಪು ಬಣ್ಣವುಳ್ಳ ಕೃಷ್ಣ ಸರ್ಪವು ತನ್ನ ಭಯಂಕರವಾದ ಕೆಂಪು ಕಣ್ಣುಗಳನ್ನು ಬಿಡುತ್ತಾ ಹೆಡೆಯನ್ನು ಮೇಲಕ್ಕೆ ಎತ್ತಿ ಕಚ್ಚಲು ಬರುತ್ತಿದೆ. ಭಗವಂತರಾದ ನಿಮ್ಮ ನಾಮೋಚ್ಚರಣೆ ಎಂಬ ವಿಷನಾಶಕ ಮಂತ್ರವನ್ನು ಧ್ಯಾನ ಮಾಡುವಂತಹ ಮನುಷ್ಯರು ಇಂತಹ ಭಯಂಕರವಾದ ಕೃಷ್ಣ ಸರ್ಪವನ್ನು ಸಹ ಕಾಲಿನಿಂದ ತುಳಿದು ಅದರ ಗರ್ವವನ್ನು ಅಡಗಿಸುತ್ತಾರೆ. ಭಗವಜ್ಜಿನೇಂದ್ರರ ಸ್ತುತಿಯು ಸರ್ಪ ವಿಷ ನಿರ್ಮೂಲನ ಮಂತ್ರವಿದ್ದಂತೆ ಎಂದು ಭಾವವು. ಶ್ಲೋಕ 42 ಅನ್ವಯಾರ್ಥ. ನಿಮ್ಮನ್ನು ಸ್ತೋತ್ರ ಮಾಡುವುದರಿಂದ ಬಲಿಷ್ಠವಾಗಿರುವ ಶತ್ರುರಾಜರ ಯುದ್ಧದಲ್ಲಿ ಕುಣಿಯುತ್ತಿರುವ ಕುದುರೆಗಳು, ಗರ್ಜಿಸುತ್ತಿರುವ ಆನೆಗಳು, ಭಯಂಕರವಾದ ಧ್ವನಿಯಿಂದ ಕೂಡಿರುವ ಸೈನ್ಯವು, ಹುಟ್ಟುತ್ತಿರುವ ಸೂರ್ಯನ ಕಿರಣಗಳ ಜ್ವಾಲೆಯಿಂದ ನಾಶವಾಗುವ ಕತ್ತಲೆಯಂತೆ ಬೇಗನೆ ಸೋಲನ್ನು ಪಡೆಯುತ್ತದೆ. ಭಾವಾರ್ಥ: ಬಲಿಷ್ಠವಾದ ಸೈನ್ಯವನ್ನು ಹೊಂದಿರುವ ಶತ್ರುರಾಜನ ಸೈನ್ಯದಲ್ಲಿ ಕುದುರೆಗಳು ಹೇಷಾರವನ್ನು ಮಾಡುತ್ತಾ ಕುಣಿಯುತ್ತಾ ಇರುತ್ತವೆ. ಮದಿಸಿದ ಆನೆಗಳು ಛೀಂಕಾರ ಧ್ವನಿಗೈಯುತ್ತಾ ಆರ್ಭಟಿಸುತ್ತಾ ಇರುತ್ತವೆ. ಇಂತಹ ಭಯಂಕರವಾದ ಸೈನ್ಯವೂ ಸಹ ನಿಮ್ಮ ಹೆಸರನ್ನು ಧ್ಯಾನ ಮಾಡಿದರೆ ಸೂರ್ಯನ ಕಿರಣಗಳಿಂದ ಕತ್ತಲೆಯು ನಾಶವಾಗುವಂತೆ ಪಲಾಯನವಾಗುತ್ತದೆ. ಶ್ಲೋಕ 43 ಅನ್ವಯಾರ್ಥ. ಭಲ್ಲೆಯ ತುದಿಯಿಂದ ಸೀಳಿರುವ ಆನೆಯ ರಕ್ತವನ್ನು, ಬೇಗ ಬೇಗನೆ ಕೆಳಗೆ ಬೀಳುತ್ತಿರುವ ಕುದುರೆಗಳನ್ನು, ದಾಟುವುದರಲ್ಲಿ ಆತುರರಾದ ಯುದ್ಧ ಮಾಡುವ ಭಟರಿಂದ, ಭಯಂಕರವಾದ ಯುದ್ಧದಲ್ಲಿ ನಿಮ್ಮ ಪಾದಗಳೆಂಬ ತಾವರೆ ಹೂವಿನ ವನವನ್ನು ಆಶ್ರಯಿಸಿದವರು ಜಯಿಸಲು ಅಸಾಧ್ಯವಾಗಿರುವಂತಹ ಶತ್ರು ಪಕ್ಷವನ್ನು, ಅಂದ್ರೆ ಶತ್ರು ಪಕ್ಷದಲ್ಲೂ ಗೆಲುವನ್ನು ಪಡೆಯುತ್ತಾರೆ. ಭಾವಾರ್ಥ: ಭೀಕರವಾದ ಯುದ್ಧರಂಗದಲ್ಲಿ ಬಲ್ಲೆಯಿಂದ ಕತ್ತರಿಸಿ ಹೋದ ಆನೆಗಳ ಶರೀರದಿಂದ ರಕ್ತದ ಪ್ರವಾಹವು ಹರಿಯುತ್ತಾ ಇರುತ್ತದೆ. ಏಟು ತಿಂದ ಕುದುರೆಗಳ ಶವಗಳು ಅಸಂಖ್ಯಾತವಾಗಿ ಬಿದ್ದಿರುತ್ತವೆ. ಇಂತಹ ಭಯಂಕರವಾದ ಯುದ್ಧರಂಗವನ್ನು ದಾಟಲಾರದೆ ಸೈನಿಕರು ಒದ್ದಾಡುತ್ತಾ ಇರುತ್ತಾರೆ. ಆದರೆ ನಿಮ್ಮ ಪಾದಗಳೆಂಬ ತಾವರೆಯ ವನವನ್ನು ಆಶ್ರಯಿಸಿದವರಿಗೆ ಈ ಮಹಾ ಭಯಂಕರ ಯುದ್ಧವನ್ನು ಸಹ ಗೆಲ್ಲಲು ಸಾಧ್ಯ ಆಗುತ್ತದೆ. ಶ್ಲೋಕ 44 ಅನ್ವಯಾರ್ಥ. ಕ್ಷೋಭೆಗೊಂಡಿರುವ ಭಯಂಕರವಾದ ಮೊಸಳೆಗಳ ಸಮೂಹದಿಂದ, ಮೀನುಗಳಿಂದ ಕೆಳಭಾಗದಲ್ಲಿ ಭೀತಿಯನ್ನು ಉಂಟು ಮಾಡುತ್ತಿರುವ ಹೆಚ್ಚಾದ ಘಡವಾನಲವನ್ನು
ಉಳ್ಳ ಸಮುದ್ರ ಮಧ್ಯದಲ್ಲಿ ಏಳುತ್ತಿರುವ ಅಲೆಗಳ ಸಮೂಹ ಉಳ್ಳ ಹಡಗಿನಲ್ಲಿರುವ ಜನಗಳು ನಿಮ್ಮ ಸ್ಮರಣೆಯಿಂದ ಭಯವನ್ನು ಬಿಟ್ಟು ಹೋಗುತ್ತಾ ಇದ್ದಾರೆ. ಭಾವಾರ್ಥ: ಸಮುದ್ರದಲ್ಲಿ ಜಲವನ್ನು ಅಲ್ಲೋಲ ಕಲ್ಲೋಲ ಮಾಡುವ ಭಯಂಕರ ಮೊಸಳೆಗಳು ಅಸಂಖ್ಯಾತವಾಗಿ ತುಂಬಿರುತ್ತವೆ. ಅಸಂಖ್ಯಾತ ಮೀನುಗಳು ಇವೆ. ಕಡಲ ಕೆಳ ಭಾಗದಲ್ಲಿ ಭೀಕರವಾದ ದಡವಾಗ್ನಿ ಇದೆ. ಇಂತಹ ಭಯಂಕರವಾದ ಸಮುದ್ರವನ್ನು ಯಾವ ತೊಂದರೆಯೂ ಇಲ್ಲದಂತೆಯೇ ದಾಟಿ ಬಿಡುತ್ತಾರೆ ತಮ್ಮನ್ನು ಧ್ಯಾನಿಸುವವರು. ಶ್ಲೋಕ 45 ಅನ್ವಯಾರ್ಥ. ಭಯಂಕರವಾಗಿ ಹುಟ್ಟಿದ ಜಲೋದರವೆಂಬ ರೋಗದ ಭಾರದಿಂದ ಹಿಂಸೆ ಪಡುವ, ದುಃಖ ಪಡುವ ಅವಸ್ಥೆಯನ್ನು ಪಡೆದ, ಬದುಕುವ ಆಸೆಯನ್ನು ಬಿಟ್ಟಿರುವ ಜನರು ನಿಮ್ಮ ಪಾದಗಳೆಂಬ ತಾವರೆ ಹೂವಿನ ಧೂಳಿನಿಂದ ಲೇಪಿತವಾಗಿರುವ ಶರೀರವುಳ್ಳವರಾಗಿ ತತ್ಕ್ಷಣದಲ್ಲಿ ಮನ್ಮಥನಿಗೆ ಸಮಾನವಾದ ರೂಪವನ್ನು ಪಡೆದವರಾಗಿ ಆಗುತ್ತಾರೆ. ಭಾವಾರ್ಥ: ಜಲೋದರ ಮೊದಲಾದ ಭಯಂಕರ ವ್ಯಾಧಿಗಳಿಂದ ನರಳುತ್ತಾ ಬಹು ದುಃಖದ ಅವಸ್ಥೆಯನ್ನು ಹೊಂದಿ ಬೇಸರದಿಂದ ಬದುಕುವ ಆಸೆಯನ್ನೇ ಬಿಟ್ಟಿರುವ ಮನುಷ್ಯರು ನಿಮ್ಮ ಪಾದಗಳೆಂಬ ತಾವರೆ ಹೂವಿನ ಧೂಳಿಯನ್ನು ಲೇಪಿಸಿಕೊಂಡರೆ ಸಮಸ್ತ ರೋಗಗಳು ನಷ್ಟವಾಗಿ ಮನ್ಮಥನಂತಹ ಸುಂದರವಾದ ಶರೀರವನ್ನು ಪಡೆಯುತ್ತಾರೆ. ಸಮಸ್ತ ವ್ಯಾಧಿಗಳ ನಿವಾರಣೆಯಲ್ಲಿ ಭಗವದ್ ಜಿನೇಂದ್ರರ ಹೆಸರು ಧನ್ವಂತರಿಯಂತೆ ಇರುವುದು ಎಂದು ಇಲ್ಲಿ ಭಾವ. ಶ್ಲೋಕ 46 ಅನ್ವಯಾರ್ಥ. ಕಾಲಿನಿಂದ ಕುತ್ತಿಗೆಯವರೆಗೆ ದಪ್ಪ ಸರಪಳಿಗಳಿಂದ ಅಂದರೆ ಬೇಡಿಗಳಿಂದ ಕಟ್ಟಿರುವ ಕಾಲು ಮೊದಲಾದ ಅವಯವಗಳನ್ನು ಹೊಂದಿರುವ, ಬಲವಾಗಿ ಆ ಸರಪಳಿಗಳಿಂದ ತೊಡೆಗಳನ್ನು ಹೊಂದಿರುವ ಮನುಷ್ಯರು ಎಲ್ಲಾ ಕಾಲದಲ್ಲಿಯೂ ನಿಮ್ಮ ಹೆಸರೆಂಬ ಮಂತ್ರವನ್ನು ನೆನೆಸಿದರೆ ತತ್ಕ್ಷಣದಲ್ಲಿಯೇ ತನ್ನಷ್ಟಕ್ಕೆ ತಾನೇ ಬಂಧಿತವಾಗಿರುವ ಸಂಕೋಲೆಗಳು ಕಡಿದು ಹೋಗಿ ಬಂಧನದ ಭೀತಿಯಿಂದ ದೂರವಾಗುತ್ತಾರೆ. ಭಾವಾರ್ಥ: ಕಾಲಿನಿಂದ ಹಿಡಿದು ಕಂಠದವರೆಗೂ ಬಲವಾಗಿ ಸರಪಳಿಗಳಿಂದ ಕಟ್ಟಿರುವ ಮನುಷ್ಯನಿಗೆ ಆ ಸರಪಳಿಗಳ ಮೊಳೆಗಳು ಚುಚ್ಚಿ ಅವನ ತೊಡೆಗಳು ಗಾಯವಾಗಿರುತ್ತವೆ. ಹೀಗೆ ಬಂಧನ ಬಾಧೆಯಿಂದ ನರಳುವ ಮನುಷ್ಯನು ಭಗವಂತರಾದ ನಿಮ್ಮ ಹೆಸರನ್ನು ಧ್ಯಾನ ಮಾಡಿದರೆ ಅವನ ಬಂಧನದ ಸರಪಳಿಯು ತನ್ನಷ್ಟಕ್ಕೆ ತಾನೇ ಕಳಚಿ ಬಿದ್ದು ಹೋಗುತ್ತದೆ. ಈ ಸ್ತೋತ್ರದ ಕರ್ತೃಗಳಾದ ಶ್ರೀ ಮಾನತುಂಗಾಚಾರ್ಯರು ಸಹ ಈ ಶ್ಲೋಕವನ್ನು ರಚಿಸಿ ತಮ್ಮನ್ನು ಬಂಧಿಸಿದ್ದ ಸರಪಳಿಗಳ ಬಂಧನದ ವಿಮೋಚನೆ ಹೊಂದಿರುವುದು ಎಂಬುದು ಪ್ರತೀತಿ ಆಗಿದೆ. ಶ್ಲೋಕ 47 ಅನ್ವಯಾರ್ಥ. ಬುದ್ಧಿಶಾಲಿಯಾದ ಯಾವ ಮನುಷ್ಯನು ನಿಮ್ಮ ಈ ಬದ್ಧಾಮರ ಸ್ತೋತ್ರವನ್ನು ಅಧ್ಯಯನ ಮಾಡುತ್ತಾನೋ ಅವನಿಗೆ ಮದಿಸಿದ ಗಜಾಧಿಪನು, ಸಿಂಹವು, ಕಾಡುಗಿಚ್ಚು, ಸರ್ಪ, ಯುದ್ಧವು, ಸಮುದ್ರ, ಮಹೋದರ ರೋಗ, ಕಾರಾಗೃಹವಾಸ ಇವುಗಳಿಂದ ಹುಟ್ಟಿದ ಭೀತಿಯು ಭಯದಿಂದ ಎಂಬಂತೆ ಶೀಘ್ರವಾಗಿ ನಾಶವನ್ನು ಹೊಂದುತ್ತದೆ. ಭಾವಾರ್ಥ: ಬುದ್ಧಿವಂತರಾದ ಜನರು ನಿಮ್ಮ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡುತ್ತಿದ್ದರೆ ಅವರಿಗೆ ಆನೆ, ಸಿಂಹ, ಕಾಡ್ಗಿಚ್ಚು, ಹಾವು, ಯುದ್ಧ, ಸಮುದ್ರ, ಮಹೋದರ ವ್ಯಾಧಿ, ಬಂಧನ ಮೊದಲಾದ ಭಯಗಳು ದೂರವಾಗುತ್ತವೆ. ವೀತರಾಗ ಜಿನೇಂದ್ರರ ಧ್ಯಾನದಿಂದ ಮುಖ್ಯವಾದ ಫಲವೆಂದರೆ ಮುಕ್ತಿ. ಅಂತಹ ಅಗಮ್ಯವಾದ ಮುಕ್ತಿಯೇ ಲಭಿಸುವಾಗ ಉಳಿದ ಕಷ್ಟಗಳು ದೂರವಾಗುವುದರಲ್ಲಿ ಆಶ್ಚರ್ಯವಿಲ್ಲ ಎಂದು ಭಾವ. ಶ್ಲೋಕ 48 ಅನ್ವಯಾರ್ಥ. ಈ ಕಾಲದಲ್ಲಿ ಯಾವ ಜನರು ನನ್ನಿಂದ ಭಕ್ತಿಯಿಂದ ನಿಮ್ಮ ಗುಣಗಳಿಂದ ಕಟ್ಟಿದ ನಾನಾ ಅಕ್ಷರಗಳಿಂದ ಕೂಡಿದ ಆಶ್ಚರ್ಯಕರವಾದ ಹೂಗಳನ್ನು ಹೊಂದಿರುವ, ಕೊರಳಿನಲ್ಲಿ ಹಾಕಿಕೊಳ್ಳಲು ಯೋಗ್ಯವಾಗಿರುವ ಸ್ತೋತ್ರವೆಂಬ ಹೂವಿನ ಮಾಲೆಯನ್ನು ಧರಿಸಿರುವ ಆ ಮಾನತುಂಗಾಚಾರ್ಯರನ್ನು ಅಂದರೆ ಸನ್ಮಾನದಿಂದ ಉನ್ನತವಾದವರನ್ನು ನಿರಂತರವಾಗಿ ಸಂಪತ್ತು ಹೊಂದುತ್ತದೆ. ಭಾವಾರ್ಥ: ಭಗವಜ್ಜಿನೇಂದ್ರರೇ, ನಿಮ್ಮ ಉತ್ತಮವಾದ ಅನಂತ ಗುಣಗಳನ್ನು ತಿಳಿಸುವ ಅನೇಕ ಅಕ್ಷರಗಳೆಂಬ ಹೂಗಳಿಂದ ಕಟ್ಟಿದ ಮಾಲೆಯನ್ನು ಭವ್ಯಾತ್ಮನಾದ ಮಾನತುಂಗರು ಕಂಠದಲ್ಲಿ ಧರಿಸಿ ಅಂತರಂಗ ಸಮೇತವಾದ ಲಕ್ಷ್ಮಿಯನ್ನು ನಿರಂತರವಾಗಿ ಪಡೆದರು.
ಇಲ್ಲಿ ಅನವರತವಾಗಿ ಜಿನೇಂದ್ರರ ಸ್ತೋತ್ರಗಳನ್ನು ಮಾಡುವುದರಿಂದ ಹೂವಿನ ಮಾಲೆಯನ್ನು ರಚಿಸುವಾಗ ಅನೇಕ ವಿವಿಧ ವರ್ಣಗಳ ಹೂಗಳನ್ನು ಸೇರಿಸಿ ರಚಿಸಿರುತ್ತಾರೆ. ಅದೇ ರೀತಿ ಸಹಜವಾಗಿ ವೈರಾಗ್ಯ ಆದಿ ಅನೇಕ ಆತ್ಮಶುದ್ಧಿಗೆ ಸಾಧನವಾದ ಹೂಗಳನ್ನು ಇಲ್ಲಿ ಯಮಕ, ಅನುಪ್ರಾಸ, ಶ್ಲೇಷ ಮೊದಲಾದ ಅಲಂಕಾರಗಳಿಂದಲೂ ಕೂಡಿ ಸ್ತೋತ್ರ ರೂಪದಿಂದ ಅಂದ್ರೆ ಇದು ಸ್ತೋತ್ರ ರೂಪವಾದ ಹೂವಿನ ಮಾಲೆಯನ್ನು ರಚಿಸಿದ್ದಾರೆ ಎಂದು ಆಗುತ್ತದೆ. ಲಕ್ಷ್ಮಿ ಎಂದರೆ ಸಾಮಾನ್ಯವಾದ ಧನಕನಕಾದಿ ಸಂಪತ್ತು ಎಂದು ಆಗುತ್ತದೆ. ಆದರೆ ಇಲ್ಲಿ ಸಮೋಷಣ ಆದಿ ಬಹಿರಂಗ ಸಂಪತ್ತು ಮತ್ತು ಕರ್ಮ ನಷ್ಟದಿಂದ ಮುಕ್ತಿ ಪ್ರಾಪ್ತಿ ಎಂಬ ಅಂತರಂಗ ಸಂಪತ್ತುಗಳ ರೂಪದ ಲಕ್ಷ್ಮಿ ಎಂದು ತಿಳಿಯಬೇಕು. ಮಾನತುಂಗರು ಎಂದರೆ ಎನ್ನುವುದು ಈ ಸ್ತೋತ್ರವನ್ನು ರಚಿಸಿದ ಕವಿಯು ಅವರ ಹೆಸರು. ಮನಸ್ಸಿನಲ್ಲಿ ಉನ್ನತ ಭಾವನೆಯನ್ನು ಹೊಂದಿರುವವರು ಎಂದು ಮತ್ತೊಂದು ಅರ್ಥವೂ ಆಗುತ್ತದೆ. ಒಟ್ಟಿನಲ್ಲಿ ನಾನಾ ವರ್ಣದ ಹೂಗಳಿಂದ ಒಂದು ಸುಂದರವಾದ ಹೂವಿನ ಮಾಲೆಯನ್ನು ರಚಿಸಿ ನೀಡುವಂತೆ ಮಾನತುಂಗಾಚಾರ್ಯರು ನಾನಾ ಅಕ್ಷರಗಳಿಂದ ಮತ್ತು ಅಲಂಕಾರಗಳಿಂದ ಭಗವದ್ ಜಿನೇಂದ್ರರನ್ನು ಸ್ತೋತ್ರ ಮಾಡಿದ ಸ್ತೋತ್ರ ಮಾಲಿಕೆಯನ್ನು ತಮ್ಮ ಕಂಠದಲ್ಲಿ ಧರಿಸಿರುವರು ಎಂದು ಇಲ್ಲಿ ಭಾವವು.